ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಬಲ ನೋಡೋಣ. 18ನೇ ತಾರೀಕು ಫೆಬ್ರವರಿ 2025 ಮಂಗಳವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ಸ್ವಾತಿ ನಕ್ಷತ್ರ, ಗಂಡಯೋಗ, ಗರಜಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 7:28 8:15 ಹಾಗೆಯೇ ಬೆಳಿಗ್ಗೆ 9:02 ಬೆಳಿಗ್ಗೆ 9:49 ಇರತಕ್ಕಂಥ ಈ ಸಮಯ ತೊಂದರೆಯ ಸಮಯ, ಮನಸ್ಸನ್ನು ವಿಚಲಿತಗೊಳಿಸ್ತಕ್ಕಂಥ ಸಮಯ. ಈ ಎಚ್ಚರಿಕೆ, ಯಾರೋ ನಮ್ಮ ಬಗ್ಗೆ ಹೇಗೋ ನೋಡ್ತಾರೆ, ಏನೋ ಮಾತಾಡಿಕೊಳ್ಳುತ್ತಾರೆ ಅನ್ನುವುದಕ್ಕಿಂತ ನಾವು ನಮ್ಮ ಬಗ್ಗೆ ಹೇಗೆ ಬದುಕುತ್ತಿದ್ದೇವೆ, ಯಾವ ರೀತಿ ಇದ್ದೇವೆ ಅನ್ನುವುದೇ ಅತಿ ಮುಖ್ಯ. ಹೌದು, ನಾವು ನಮ್ಮ ಮೇಲೆ ನಂಬಿಕೆ ಇಡಬೇಕು ಮಕ್ಕಳೇ. ಇದನ್ನ ಕರ್ಣ ಯಾವಾಗ್ಲೂ ಕೊರಗ್ತಾ ಕೃಷ್ಣನ ಹತ್ರ ಕೇಳಿದಾಗ ಕೃಷ್ಣರು ಇದನ್ನೇ ಹೇಳ್ತಾರೆ. ಅವ್ರೇನೋ ಅಂತಾರೆ, ನನ್ನನ್ನು ಸೂತಪುತ್ರ ಅಂತಾರೆ ಅನ್ಲಿ, ಅರ್ಧ ಬಲ ಅಂತಾರೆ ಅನ್ಲಿ, ಅವರೇನೋ ನೋಡ್ತಾರೆ, ನೀನ್ ಯಾಕೋ ತಲೆ ಕೆಡ್ಸ್ಕೋತಿ? ನಿನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲವಾ? ನಿನ್ನ ಒಂದು ಶಕ್ತಿಯ ಮೇಲೆ ನಂಬಿಕೆ ಇಲ್ಲವಾ? ನಿನ್ನ ಪ್ರಾಮಾಣಿಕತೆ, ವೃತ್ತಿಪರತೆ, ಆ ಧೈರ್ಯದ ಮೇಲೆ, ವಿದ್ಯೆಯ ಮೇಲೆ, ಜ್ಞಾನದ ಮೇಲೆ ಬಲ ನಂಬಿಕೆ ಇಲ್ಲವಾ? ಯಾಕಂದ್ರೆ ಕರ್ಣ ಯಾವಾಗ್ಲೂ ಕೊರಗೋದೆ. ಯಾಕಂದ್ರೆ ಅವನ ಹುಟ್ಟಲ್ಲೇ ಒಂದು ತಳಮಳ, ತಾಯಿಯ ಗರ್ಭದಲ್ಲಿ ಅನಪೇಕ್ಷಿತವಾಗಿ ಬಂದವನವನು. ಹಿ ವಾಸ್ ನಾಟ್ ಪ್ಲ್ಯಾಂಡ್. ಅದಕ್ಕೆ ಹೇಳೋದು, ಮಕ್ಕಳನ್ನ ಮಾಡ್ಕೋಬೇಕಾದಾಗ ದೈಹಿಕವಾಗಿ, ಮಾನಸಿಕವಾಗಿ, ಕೌಟುಂಬಿಕವಾಗಿ, ಆರ್ಥಿಕವಾಗಿ, ಬೌದ್ಧಿಕವಾಗಿ ಎಲ್ಲಾ ರೀತಿಯಲ್ಲೂ ದಂಪತಿಗಳು ಸಿದ್ಧರಿರಬೇಕು. ಆಗ ಒಳ್ಳೆ ಮಗು ಹುಡ್ತಾನೆ. ಒಳ್ಳೆ ಮಗು ನೋಡಿ, ಮೊದಲನೇ ಮಗುವಿಗಿಂತ ಎರಡನೇ ಮಗುವಿನಲ್ಲಿ ಶಕ್ತಿ ಜಾಸ್ತಿ, ಸ್ವಲ್ಪ ಸಮಾಧಾನ ಜಾಸ್ತಿ. ಎರಡನೆಯವನಿಗಿಂತ ಮೂರನೆಯವನು ಇದ್ದಿದ್ದು. ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಭೀಮ ಬಲಭೀಮನಾಗಿ ಹುಡ್ತಾನೆ. ಧರ್ಮರಾಯರಲ್ಲಿ ಒಂಚೂರು ಇರುತ್ತೆ. ಮೊದಲನೇ ಮಗ ಶಾಸ್ತ್ರೋಕ್ತಕವಾಗಿ ಧರ್ಮಬದ್ಧವಾಗಿ ತಗೊಂಡ್ರೆ ಕುಂತಿದೇವಿಗೆ ಮೊದಲನೇ ಮಗ. ಅಲ್ಲೂ ಆಕೆ ಇತ್ತು ಆತಂಕ. ಆದರೂ ಅಲ್ಲೊಂದು ನಂಬಿಕೆ, ಭಕ್ತಿ, ಪೂಜೆ, ಆ ಸಂಸ್ಕಾರದಿಂದ ಆ ತಾಯಿ ಧರ್ಮದ ದೇವತೆಯನ್ನೇ ಹೆರತಕ್ಕಂಥದ್ದು. ಧರ್ಮದೇವತೆ ಎನ್ನೊಂದು ಪ್ರತಿರೂಪ ಧರ್ಮರಾಯರು. ಆದರೂ ಅವರು ಕೊರಗೋದು ಜಾಸ್ತಿಯೇ. ನೀವು ನೋಡಿ, ಮನೆಯಲ್ಲಿ ದೊಡ್ಡ ಮಕ್ಕಳು, ದೊಡ್ಡ ಮಗ, ದೊಡ್ಡ ಮಗಳು, ದೊಡ್ಡ ಸೊಸೆ, ಅಲ್ಲೊಂದು ಕೊರಗು ಇದ್ದಿದ್ದೇ. ದೊಡ್ಡ ಮಗನಾಗಿ ಹುಟ್ಟಬಾರದು, ದೊಡ್ಡ ಸೊಸೆಯಾಗಿ ಬರಬಾರದು ಅಂತ ಕೂಡ ದೊಡ್ಡವರು ಹೇಳ್ತಾರೆ. ಅಲ್ಲಿದ್ದಿದೆ ಎಲ್ಲ. ಎಷ್ಟು ಮಾಡಿದರೂ ಅಲ್ಲೊಂದು ಅಪಾರ್ಥಗಳು, ಅನರ್ಥಗಳು, ಬೇರೆ ಬೇರೆ ಲೆಕ್ಕಾಚಾರಗಳು, ಏನೇ ಮಾಡಿದರೂ ನಿರರ್ಥಕಗಳು ಇದ್ದಿದ್ದೇ ಇರುತ್ತೆ. ತುಮಲ ನೀವು ನೋಡಿ, ದೊಡ್ಡ ಮಗ, ದೊಡ್ಡ ಸೊಸೆ ಮಾಡ್ತಾರೆ ಪಾಪ. ತುಂಬು ಕುಟುಂಬಗಳಲ್ಲಿ ದೊಡ್ಡವರಾಗಿ ಹುಟ್ಟದವರನ್ನ ಕೇಳಿ ನೋಡಿ. ದೊಡ್ಡ ಮಗ, ದೊಡ್ಡ ಸೊಸೆ, ದೊಡ್ಡ ಜವಾಬ್ದಾರಿ, ಅದು ತುಂಬಾ ದೊಡ್ಡದಪ್ಪ. ದೊಡ್ಡ ಮಗಳು ಅಂದ್ರೆ ಅಮ್ಮ, ಅದು ಎರಡನೇ ಅಮ್ಮ, ಇಡೀ ಮನೆಗೆ ನಿಂತ್ಕೋಬೇಕು. ದೊಡ್ಡ ಮಗ ಎರಡನೇ ಅಪ್ಪ ಮನೆಗೆ. ಅಪ್ಪನಿಲ್ಲದ ಸಂದರ್ಭದಲ್ಲಿ ಅಣ್ಣನೇ ಅಪ್ಪನ ಸ್ಥಾನ. ಯೋಚನೆ ಮಾಡಿ ನೋಡಿ, ಅಲ್ಲಿ ನಿಂತ್ಕೋತಿದ್ರು. ಅಂಥದೊಂದು ವ್ಯಕ್ತಿತ್ವ ತುಂಬ್ತಿತ್ತು. ಈ ತಮ್ಮ ನೋವು, ಸಂಕಟ, ಬಾಧೆ ಎಲ್ಲ ಮರ್ತು ಬಿಡಬೇಕು.
ತಮ್ಮ ಖುಷಿ ಅವರಿಗಿಲ್ಲ, ತಮ್ಮ ಆನಂದ ಅವರಿಗಿಲ್ಲ. ಎಲ್ಲರ ಆನಂದದಲ್ಲಿ ಅವರು ಇವತ್ತು ತುಂಬಾ ಕಡೆ ಇಲ್ಲ. ಅಣ್ಣ ಅನ್ನೋನು ತಂಗಿಗೆ ಒಂದ್ ಮೊಳ ಹೂ ತಂದು ಕೊಡಲ್ಲ ಇವತ್ತಿನ ಕಟುಕರ ಕಾಲದಲ್ಲಿ. ನೀನ್ ಹೇಗಿದ್ದೀಯಮ್ಮ, ತಿಂದಿಯೇನೋ, ಇದ್ದೀಯೇನೋ, ಒಂದು ಸಮಾಧಾನಕ್ಕೂ ಇಲ್ಲ ಮಕ್ಕಳೇ. ನಾನು ನೋಡ್ತೇನೆ, ನಾನು ಎಷ್ಟು ಸಾವಿರಾರು ಲಕ್ಷಾಂತರ ಜಾತಕಗಳನ್ನ ನೋಡ್ತಿರ್ತೇನಲ್ವಾ. ನೀವು ನನಗೆ ತುಂಬಾ ತಿಳಿದಿರೋ ಒಂದು ಗುರುಗಳ ಕುಟುಂಬದ ಒಂದು ತಾಯಿ ಜೀವ. ಆಗಾಗ ಅಣ್ಣಯ್ಯ ಇದ್ದಾನೆ, ನಾ ಗರ್ಕ ನಾ ಘಾಟ್ಕ ನಾ ರಸೋಯಿಕ, ಅವನಾಯ್ತು, ಅವನ ಹೆಂಡತಿ, ಅವನ ಮಕ್ಕಳು, ಅವನ ಶೋಕಿ, ಅವನ ಖುಷಿ. ಒಂದ್ 30-35 ವರ್ಷ ಅವನಿಗೆ ಗಮನವೇ ಇಲ್ಲ. ತನ್ನದೇ ಈಗೊಂದು ಫೋನ್ ಕೂಡ, ಏನಮ್ಮ ಮದುವೆ ಮಾಡಿಕೊಟ್ಟಿದ್ದಿ, ಏನ್ ತಿಂದೀವ ನನ್ನ, ಏನೋ ಅದಕ್ಕೇನೋ ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಮನೇಲಿ ಹೆಣ್ಮಗು ಇಟ್ಕೊಂಡು ಮಗನಿಗೆ ಮದುವೆ ಮಾಡ್ತಿರ್ಲಿಲ್ಲ. ಈ ಕಾರಣ ಏನ್ ಗೊತ್ತಾ, ಅವ್ರಿಗೆ ಗೊತ್ತು. ಇಂಥ ಪಾಷಾಂಡ ಹೃದಯದವರು ಹುಟ್ಕೋತಾರೆ ಅಂತ ಹೇಳ್ಬಿಟ್ಟೆ, ಮನೇಲಿ ಮೊದಲು ಹೆಣ್ಮಗುಗೆ ಮದುವೆ ಆಗ್ಲಿ ಅಂತ ಹೇಳ್ತಿದ್ರು. ಆ ಮಗು ಸೆಟ್ಲ್ ಆಗ್ಲಿ ಆಮೇಲೆ ನೋಡೋಣ ಅಂತಿದ್ರು. ಗೊತ್ತು ಅವನ ಈ ಕಡೆ ತಿರುಗಿ ನೋಡಲ್ಲ, ತನ್ನ ಹೆಂಡತಿ, ತನ್ನದು, ತನ್ನ ಖುಷಿ ಅಂತ. ಈ ಕಲಿಯುಗ ಪಾಪಿಗಳ ಯುಗದಲ್ಲಿ ಬದಲಾಗ್ತಾನೆ ಅಂತ. ಹುಟ್ಟುವಾಗಲೇ ಒಂದು ತೊಳಲಾಟ, ಒದ್ದಾಟ. ಕೆಲವರು ಅದು ಪಡ್ಕೊಂಡು ಬಂದ್ಬಿಟ್ಟಿರ್ತಾರೆ ಅಂತ ಒಂದು ಜನ್ಮದತ್ತವಾಗಿರ್ತಕ್ಕಂಥ ಸಂಸ್ಕಾರ. ಸೊ ಅದಕ್ಕೆ ಇಡೀ ಕುಟುಂಬ ಸಿದ್ಧರಿರ್ಬೇಕು. ಅದಕ್ಕೆ ತುಂಬಾ ತಿಳಿದವರು ವರ್ಷದೊಳಗಡೆ ತೊಟ್ಲು ತೂಗ್ಸೋಲ್ಲ. ವರ್ಷದೊಳಗಡೆ ಮದುವೆ ಆದ ತಕ್ಷಣ ಆಕೆ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ, ಆತನು ಆಕೆಯನ್ನು ಅರ್ಥ ಮಾಡ್ಕೊಂಡಿಲ್ಲ, ಅರ್ಥ ಮಾಡಿಸಿಲ್ಲ. ಮನೆಯ ಸ್ಥಿತಿ ಗತಿ, ಆರ್ಥಿಕ, ವ್ಯವಸ್ಥಿಕ, ಕೌಟುಂಬಿಕ ಜವಾಬ್ದಾರಿ ಎಷ್ಟೋ ಇರ್ತವೆ. ಬರೋರು ಬಂದಾಗೆ, ಹೋದವ್ರು ಹೋದಾಗೆ. ಇದೇನೋ ನಮಗ್ ಸೇವೆ ಮಾಡ್ತಾಳೆ, ನಮ್ಮನ್ನ ನೋಡ್ಕೋತಾಳೆ ಅಂತ ಮದುವೆ ಆಗಿ ಬಂದ್ರೆ ಒಂದೇ ತಿಂಗಳಿಗೆ 3 ತಿಂಗಳಿಗೆ ಇದೇ ನಾವು ಅವಳಿಗೆ ಸೇವೆ ಮಾಡ್ಬೇಕಂಗಾಯ್ತಲ್ಲೋ ಅನ್ನತಕ್ಕಂಥವ್ರು ಇದ್ದಾರೆ. ಹುಟ್ಟು ದೈವಾತ್ಮಿಕ, ದೈವ ನಿರ್ಣಯ. ನಾವ್ ಅನ್ಕೋತೀವಿ ನಾವು ಸೃಷ್ಟಿ ಮಾಡಿದ್ವಿ, ಅದೆಲ್ಲ ಇಲ್ಲ ಮಕ್ಕಳೇ. ಭಗವಂತನಿಗೆ ಗೊತ್ತಿದೆ. ಅವನ ನಿಯಮ ಮೀರದೆ ಏನೂ ನಡೆಯುವುದಿಲ್ಲ. ಯಾವುದು ಸಿದ್ಧತೆ ಇಲ್ಲದೆ ಆಯ್ತು ಅಂದ್ರೆ ಆ ಮಕ್ಕಳು ಹುಟ್ಟುವಾಗ್ಲೇ ಹೊಟ್ಟೆಲಿ ಗಾಬರಿ. ತಾಯಿ, ತುಂಬಾ ತಾಯಿಗಳ ಜಾತಕ ಹೇಳಿದ್ದೇನೆ. ನೀನು ಈ ಮಗು ಇರುವಾಗ ನೆಮ್ಮದಿಯಾಗಿರ್ಲಿಲ್ಲಮ್ಮ, ನೋಡು ನಿನ್ ಮಗ ನೆಮ್ಮದಿ ಕೊಡ್ತಿಲ್ಲ, ಇಲ್ಲ ಅವನಿಗೆ ನೆಮ್ಮದಿ ಇಲ್ಲ. ಅವನ ಬುದ್ಧಿ, ವಿವೇಚನೆ, ಆಲೋಚನೆ, ಚಿಂತನೆ, ಧೈರ್ಯ, ಸ್ಥೈರ್ಯ, ನಿಲ್ಲೋದು, ಎದುರಿಸೋದು, ಸಾಮಾಜಿಕ ಬದ್ಧತೆ, ಕೌಟುಂಬಿಕ ಬದ್ಧತೆ, ವ್ಯವಸ್ಥೆಯ ಬದ್ಧತೆ ನಿಂತ್ಕೊಳ್ಳಲ್ಲ. ವಿಲ 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 ವಿಲ. ಅವ್ರು ತುಂಬಾ ಪುಕ್ಕಳ್ರು. ಅಲ್ಲೇನೋ ಇದೆ. ನಿಮ್ಮ ಗರ್ಭಾವಸ್ಥೆಯಲ್ಲಿಯೇ ನೀವೇನೋ ಒಂದು ಮಾಡ್ಕೊಂಡಿದ್ದೀರಿ, ಎಡವಟ್ಟು. ನೀವು ಆತಂಕದಲ್ಲಿ ಗರ್ಭ ಧರಿಸಿದಿರಿ, ಇಲ್ಲ ಗರ್ಭ ಧರಿಸಿದ್ಮೇಲೆ ಆತಂಕಗಳು ಇಲ್ಲ. ಕುಟುಂಬದ್ದು, ಅತ್ತೆದು, ಇನ್ನೊಂದು ಜವಾಬ್ದಾರಿಗಳದ್ದು, ಹಣಕಾಸಿನದ್ದು, ಆರೋಗ್ಯದ್ದು, ಬೇರೆ ಬೇರೆ ರೀತಿಯ ಒತ್ತಡಗಳು ಅದು ಮಗುವಿನ ಮೇಲೆ ಹೊಟ್ಟೆಯಲ್ಲೇ ಬೆಳೆಯುವಾಗಲೇ ಅವನ ಮೇಲೆ ತೋರಿಸ್ಬಿಟ್ಟಿದೆ. ಪ್ರತಿಯೊಂದಕ್ಕೂ ಭಯ ಪಡ್ತಾನೆ, ಗಾಬರಿ ಪಡ್ತಾನೆ. ನನಗೆ ಭಯ ಅನ್ನೋದೇ ಇಲ್ಲ. ಕೆಲವೊಂದು ವಿಚಾರದಲ್ಲಿ ಇದೆ, ಹುಟ್ಟು ಸಹಜ. ಅವರವರ ಜೀನ್ಸಲ್ಲಿ ಕೆಲವೊಂದು ಇರ್ತವೆ, ಕೊರತೆನೂ ಇರುತ್ತೆ, ಪ್ಲಸ್ ಇರುತ್ತೆ. ಎಲ್ಲದರಲ್ಲೂ ಪರಿಪೂರ್ಣತೆ ಒಬ್ಬನೇ, ಅದು ಒಬ್ಬನೇ, ಅದು ಒಬ್ಬನೇ. ಮಂಜುನಾಥನೊಬ್ಬನೇ, ಭಗವಂತನೊಬ್ಬನೇ. ನಿರಾಕಾರ ಮಾತ, ಆಕಾರವೇ ಇಲ್ಲದಂತಹ ಭಗವಂತ. ಆತನಿಗೆ ಯಾವ ಗುಣಗಳೂ ಇಲ್ಲ, ಎಲ್ಲಾ ಗುಣಗಳು ಸೇರಿಬಿಟ್ಟಿದೆ, ಸಮನಾಗಿ ನಿಂತು ಬಿಟ್ಟಿದೆ. ಒಂದು ಹೆಚ್ಚು ಒಂದು ಕಡಿಮೆ ನಮ್ಮ ಭಗವಂತನಲ್ಲಿಲ್ಲ. ನಮ್ಮಲ್ಲಿ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ, ಇದ್ದೇ ಇರುತ್ತೆ, ಇದ್ದೇ ಇರುತ್ತೆ. ಯಾಕಂದ್ರೆ ನನಗೆ ಅಕ್ಕಂದ್ರಿದ್ದಾರೆ. ಗಟ್ಟಿ ನಾನು ಆಸೆಗೆ ಹುಟ್ಟಿದವನು, ಖುಷಿಗೆ ಹುಟ್ಟಿದವನು. ಅಮ್ಮ ಹೇಳೋದು, ನೀನು ಹುಟ್ಟಿದ ಮೇಲೆ ಖುಷಿ ನೋಡಿದ್ದು, ಅನ್ನ ನೋಡಿದ್ದು ಅಂತ ಅಮ್ಮ ಹೇಳೋರು ನನಗೆ. ಆ ಮಂಜುನಾಥನ ಆಶೀರ್ವಾದ ಅಂತ ಕೂಡ ಅಮ್ಮ ಹೇಳೋದು. ಧರ್ಮಸ್ಥಳದ ಮಂಜುನಾಥ, ನೇತ್ರಾವತಿ ನದಿ ತುಂಬು ಗರ್ಭಿಣಿ ಅಂತೆ ಅಮ್ಮ. ನಾನು ಹುಟ್ಟುವಾಗ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಬಂದ್ರಂತೆ. ಏನೋ ನನ್ನ ಪುಣ್ಯ ಆ ಮಹಾಸ್ವಾಮಿಯ ಸಾನ್ನಿಧ್ಯದಲ್ಲಿ ಆ ತೀರ್ಥ ಬಿದ್ದಿದೆ, ನನ್ನ ಅಮ್ಮನ ಮೈ ಮೇಲೆ ಕುಡಿದಿದ್ದಾಳೆ. ಅದರದ್ದು ಒಂದು ಚೂರು ಇರಬಹುದೇನೋ. ಇದೇ ಇರುತ್ತೆ ಲೋಪದೋಷಗಳು, ಭಯಗಳು, ಆತಂಕಗಳು ಎಲ್ಲರಲ್ಲೂ ಇರುತ್ತೆ. ಬಟ್ ಮಿತಿ ಮೀರಿದ್ದಿದ್ರೆ ಅಲ್ಲೆಲ್ಲೋ ಗರ್ಭ ಧರಿಸಿದಾಗಲೇ ಅಲ್ಲೊಂದು ಆತಂಕ, ಕಂಪನ. ಕುಂತಿ ಆಗಿದ್ದದೇ, ಕರ್ಣನ್ಗೆ ಅದೇ ಇದ್ದಿದ್ದು. ತಂದೆ ಆದವನಿರ್ಲಿಲ್ಲ ಪಕ್ಕದಲ್ಲಿ ಧೈರ್ಯಕ್ಕೆ, ಸಮಾಧಾನಕ್ಕೆ, ನಿಂತ್ಕೊಳ್ಳಿಕ್ಕೆ. ಸೂರ್ಯ ಕೊಟ್ಟ ಹೋದ, ನನಗೇನು ಅಂತ.
ನಿನ್ನಿಷ್ಟಮ್ಮ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂದ್ಬಿಟ್ಟೆ. ನೀನು ಕರೆದೆ, ನಾನು ಗರ್ಭಧಾರಣೆ ಮಾಡಿದೆ, ನಾನು ಹೋದೆ ಅಂತ. ತಾಯಿ ಜೀವಕ್ಕೆ ಏನು ಮಾಡೋದು ಗೊತ್ತಾಗ್ಲಿಲ್ಲ ನೋಡಿ. ಅದಕ್ಕೆ ಗರ್ಭ ಧರಿಸಿದಾಗಲೇ ಅವನಲ್ಲಿ ಇದ್ದಂಥದ್ದು ಭೂಮಿಗೆ ಮೇಲೆ ಬಂದಾಗಲೂ ಅವನಲ್ಲಿ ಆ ಒಂದು ಅಸಮಾಧಾನ, ಏನೋ ಭಯ, ಏನೋ ಆತಂಕ. ನನ್ನನ್ನೆಲ್ಲರೂ ನೋಡ್ತಾರೆ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ನಾನು ನೋಡೋರು ಸರಿ ಇಲ್ಲ. ಕೆಲವ್ರು ಹಾಗೆಯೇ, ತುಂಬಾ ಜನ ಹಾಗೆಯೇ. 100ಕ್ಕೆ 99 ಭಾಗ, 1000ಕ್ಕೆ 999 ಭಾಗ, ಲಕ್ಷದಲ್ಲಿ 99,999 ಜನ ಹುಡುಕೋದೇ ಈ ಮರೀಚಿಕೆಯನ್ನ, ಹುಡುಕೋದೆ, ಈ ಭಯಗಳಲ್ಲೇ ಹುಡುಕೋದೆ, ಬದುಕೋದೆ, ಆತಂಕದಲ್ಲಿ ಬದುಕೋದೆ. ಆ ಆತಂಕದಲ್ಲೇ ಕರ್ಣ ಕೇಳ್ತಾನೆ ಕೃಷ್ಣರದ್ದು. ಕೃಷ್ಣರು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಹೇಳ್ತಾರಲ್ವಾ, ನೀನ್ ನೋಡೋ, ನೀನ್ ಯಾಕೋ ಇನ್ನೊಬ್ರನ್ನ ನೋಡ್ತೀಯಾ, ನಿನ್ನಲ್ಲಿರೋ ಶಕ್ತಿಯನ್ನ ಹೊರಗಡೆ ತೆಗಿ. ನಿನಗೆ ಅಂತ ಒಂದು ಶಕ್ತಿ ಕೊಟ್ಟಿರ್ತಾನೆ, ಅದನ್ನ ತೆಗಿ. ಯಾಕೆ ನಿಶಕ್ತಿಯ ಬಗ್ಗೆ ಯೋಚನೆ ಮಾಡ್ತೀಯಾ? ಯಾಕೆ? ಹೌ ಅದರ್ಸ್ ಸಿ ಯು ಇಸ್ ನಾಟ್ ಆಸ್ ಅನ್ ಇಂಪಾರ್ಟೆಂಟ್. ಹೌ ಯು ಸಿ ಯುವರ್ ಸೆಲ್ಫ್ ಮೀನ್ಸ್ ಎವ್ರಿಥಿಂಗ್. ನಿನ್ನನ್ನು ಹೇಗ್ ನೋಡ್ತೀಯ ಅನ್ನೋದೇ ಮುಖ್ಯ. ನಿನ್ನನ್ನು ನೀನು ನೋಡಿ, ಒಂದು ಕೈ ಇಲ್ಲ, ಇನ್ನೊಂದು ಕೈ ಕೊಟ್ಟಿದ್ದಾನೆ, ಕಾಲಿಲ್ಲ, ಕೈ ಕೊಟ್ಟಿದ್ದಾನೆ, ಕೈ ಇಲ್ಲ, ಕಾಲು ಕೊಟ್ಟಿದ್ದಾನೆ, ವಿದ್ಯೆ ಇಲ್ಲ, ಜ್ಞಾನ ಕೊಟ್ಟಿದ್ದಾನೆ, ಜ್ಞಾನವಿಲ್ಲ, ವಿದ್ಯೆ ಕೊಟ್ಟಿದ್ದಾನೆ, ಎರಡೂ ಇಲ್ಲ, ಬುದ್ಧಿ ಕೊಟ್ಟಿದ್ದಾನೆ, ಬುದ್ಧಿ ಇಲ್ಲ, ವಾಕ್ಶಕ್ತಿ ಕೊಟ್ಟಿದ್ದಾನೆ. ಹೌದು, ಒಬ್ಬ ಸಾಮಾನ್ಯ ಅಡುಗೆ ಭಟ್ಟ ತಾಜ್ ಹೋಟ್ಲಲ್ಲಿ, ಟಾಟಾ ಗ್ರೂಪ್ನಲ್ಲಿ ಆ ತಾಜ್ ಗ್ರೂಪ್ ಅನ್ನತಕ್ಕಂಥ ಹೋಟೆಲ್, ಒಬ್ಬ ಬಾಣಸಿಕನಿಗೆ ಪದ್ಮಶ್ರೀ ಪ್ರಶಸ್ತಿ ಬರುತ್ತೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಅಡಿಗೆಯ ವಿಚಾರದಲ್ಲಿ ಅಯ್ಯೋ ಅವನ ಅಡಿಗೆಯವನೇ ಛೇ, ಅಯ್ಯೋ ಭಟ್ಟ ಅವನು ಛೇ, ನೋಡಿ ಸಾಧಿಸಿರತಕ್ಕಂಥದ್ದು ಮಕ್ಕಳೇ. ಯಾರೋ ಏನೋ ಹೇಳ್ತಾರೆ, ಯಾರೋ ಏನೋ ನಮ್ಮನ್ನ ಕೆದಕ್ತಾರೆ, ಯಾರೋ ನಮ್ಮನ್ನ ಕೆಳಗಡೆ ಹಾಕ್ತಾರೆ. ಅವ್ರು ಹಾಕೋದೇ, ಅವ್ರು ಇರೋದೇ ಹಾಗೆ. ನಮ್ಮ ಸುತ್ತಮುತ್ತಲೂ ಕೂಡ ಇದು ಇರುವುದೇ, ಪ್ರಚೋದಿಸ್ತಕ್ಕಂಥದ್ದು ಆಗ್ತಲೇ ಇರುತ್ತೆ ಪ್ರತಿನಿತ್ಯ ನಮ್ಮನ್ನ. ನಿನ್ನಲ್ಲಿ ಎಷ್ಟೇ ನಿನ್ನ ಯೋಗ್ಯತೆ, ಎಷ್ಟೇ ನಿನ್ನ ಓದು, ಎಷ್ಟೇ ನೀನು ಡುಮ್ಮ, ನೀನು ಕುಳ್ಳ, ಅವೆಲ್ಲ ಪಕ್ಕಕ್ಕೆ ಬಿಡಿ, ಅವೆಲ್ಲ ಪಕ್ಕಕ್ಕೆ ಬಿಡಿ. ನಿಮ್ಮಲ್ಲೇ ಒಂದು ಅದಮ್ಯ ಚೇತನ ಇರುತ್ತೆ, ಒಂದು ಶಕ್ತಿ ಇರುತ್ತೆ, ಮಹಶಕ್ತಿ ಇರುತ್ತೆ. ಆಸ್ಮಾನ್ ಕಿಸಿ ಕಾ ಬಾಪ್ ಕಾ ನಹೀ ಹೈ, ಯಾರು ಬೇಕಾದ್ರೂ ಆರ್ಬೋದು. ಒಂದು 12-13 ವರ್ಷದ ಹುಡುಗ ಯಾವುದೋ ಒಂದು ಡ್ರೋನ್ ಕಂಡಿಡ್ತಿದ್ದಾನಂತೆ, ಅದರಲ್ಲಿ 80 kg ಆ ವ್ಯಕ್ತಿ ಕುತ್ಕೊಂಡು ಹಾರಾಟ ಮಾಡ್ಬೋದು ಅಂತಾನೆ. ಮೊನ್ನೆ ಬಂದ ಒಂದು ನ್ಯೂಸ್ ಅದು. 12-14 ವರ್ಷದ ಹುಡುಗ, ಇನ್ನು ಕಾಲೇಜ್ ಮೆಟ್ಲು ಹತ್ತಿಲ್ಲ. ಯೋಚನೆ ಮಾಡಿ ನೋಡಿ, ಯಾರೋ ಏನೋ ಅಂತಾರೆ, ಇನ್ನೊಬ್ರು ಏನೋ ಅಂತಾರೆ. ಅದೇ ಡ್ರೋನ್ ಅಲ್ಲಿ ಯು ಕ್ಯಾನ್ ಡೂ ಎ ಹ್ಯೂಮನ್ ಟ್ರಾನ್ಸ್ಪೋರ್ಟೇಷನ್ ಅಂತಾನೆ. ಆಶ್ಚರ್ಯ ಆಗ್ಬಿಡುತ್ತೆ, ಎಲ್ಲಿಗೆ ನಮ್ಮ ವೇಗ. ಅವನಿಗೆ ಇದಕ್ಕೆ ಸಿಕ್ಕಂತ ಒಂದು ಶಕ್ತಿ ಏನ್ ಗೊತ್ತ? ತನ್ನ ಮೇಲೆ ಇರೋ ನಂಬಿಕೆ, ತನ್ನ ಮೇಲೆ ಇರೋ ನಂಬಿಕೆ. He has proved it. He has proved it. ಯಾರೋ ಏನೋ ಬೇಕಿಲ್ಲ, ಆತ ಆಲ್ರೆಡಿ ಅದನ್ನ ತೋರಿಸ್ಕೊಟ್ಬಿಟ್ಟಿದ್ದಾನೆ ಜಗತ್ತಿಗೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿ ನಾನು ಕೊಪ್ಪಗಿದ್ದೇನೆ ಅಂತ ಯಾಕೆ ಅನ್ಕೋತೀರಿ? ಹೌದು, ಬಿಥೋವನ್ ನೀವು ಕೇಳಿಲ್ಲ, ಬಿಥೋವನ್ ಅಂತ ಹುಡುಕಿ ಒಂದು ಮ್ಯೂಸಿಕ್ ಬರುತ್ತೆ. ಆತನಿಗೆ ಕಿವಿ ಕೇಳಿಸ್ತಿರ್ಲಿಲ್ಲ, ನೆನ್ಪಿಟ್ಕೊಳ್ಳಿ. ಆದರೆ ಪ್ರಪಂಚದ ಒಂದು ಅದ್ಭುತವಾದಂಥ ಸಂಗೀತ ಲೋಕದ ಸಾಮ್ರಾಟ ಆಗ್ಬಿಟ್ಟ. ಕೇಳಿದ್ರೆ ಆತ ಹೇಳಿದ್ ಒಂದೇ ಮಾತು, ನನಗೆ ಅವ್ರಿವ್ರ ಮಾತುಗಳು ಕೇಳ್ದಿದ್ದ ಹಾಗೆ ಭಗವಂತ ಮಾಡಿದ್ದು ಒಳ್ಳೇದಾಯ್ತು, ಇಲ್ಲ ಅಂದ್ರೆ ನಾನು ಇಷ್ಟು ದೊಡ್ಡ ಸಾಧಕ ಆಗ್ತಿರ್ಲಿಲ್ಲ. ನೀವು ಸಾಧಕರಾಗಬೇಕು ಅಂದ್ರೆ ನಿಮ್ಮನ್ನ ನೀವು ನೋಡಿ. ಯಾರನ್ನೋ ಯಾಕೆ ಹುಡುಕ್ತೀರಿ? ಯಾವುದೋ ಹೀರೋ ಹಿಂದ್ಗಡೆ ಯಾಕೆ ಹೋಗ್ತೀರಿ? ಯಾವುದೋ ಅವರು ಅಲ್ಲಿ ಇದಿದೆ, ಅವರಲ್ಲಿ ಇದಿದೆ. ಇಲ್ಲ, ನಿಮ್ಮಲ್ಲಿ ಎಲ್ಲ ಇದೆ, ನಿಮ್ಮಲ್ಲಿದೆ. ಯು ಗಾಟ್ ದ್ಯಾಟ್. ಸುಮ್ಮನೆ ಅವ್ರು ಹೀಗಂದ್ರು, ಇವ್ರು ಹೀಗಂದ್ರು. ನಾವು ಹೀಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಫೋನು, ಅವ್ರು ಹಿಂಗಂದ್ರಂತೆ, ಇವ್ರು ಹಿಂಗಂದ್ರಂತೆ, ಅವ್ರು ನನ್ನ ಬಗ್ಗೆ ಏನಂದ್ರಂತೆ. ನಾವು ಒಂದು ಡ್ರೆಸ್ ತಗೊಂಡ್ರು ನೋಡಿ, ಎದುರುಗಡೆವನ್ನೇ ಕೇಳೋದು, ಚೆನ್ನಾಗಿ ಕಾಣಿಸುತ್ತೆ. ಅದೇ ತಪ್ಪು. ನಿಮಗೋಸ್ಕರ ಧರಿಸಿ. ಒಂದು ಚಪ್ಪಲಿ ತಗೋಬೇಕಾದ್ರು ಚೆನ್ನಾಗಿ ಕಾಣಿಸುತ್ತ? ನೋವೇ. ನಾನು ಇವತ್ತಿಗೂ ಅಷ್ಟೇ, ಶಾಪಿಂಗ್ ಏನಾದರೂ ಹೋದ್ರೆ 2 ನಿಮಿಷದಲ್ಲಿ ನನಗೆ ಇಷ್ಟ ಆಗಿದ್ದು ತಗೊಂಡೆ, ಹಾಕೊಂಡೆ, ದಟ್ಸ್ ಇಟ್. ಇನ್ಯಾರಿಗೋ ತೋರಿಸೋದು, ಇನ್ಯಾರಿಗೋ ಕೇಳೋದು, ಚೆನ್ನಾಗಿ ಕಾಣಿಸುತ್ತೆ, ಅದೆಲ್ಲ ಇಲ್ಲ. ನನಗೇನು ಇಷ್ಟವೋ ನಾನು ಅದರಲ್ಲಿದ್ದೇನೆ. ನಾನು ತುಂಬಾ ಖುಷಿಯಾಗಿದ್ದೇನೆ ಮಕ್ಕಳೇ. ನೀವು ಅದನ್ನ ಅಭ್ಯಾಸ ಮಾಡಿ. ಇಲ್ಲ ಕರ್ಣನಂತೆಯೇ ನರಳಿ ಜೀವ ಬಿಡ್ತೀರಿ. ಅದೇ ಮಾಡೋದು. ಅವ್ರೀಗಂದ್ರು ಇವ್ರೀಗಂದ್ರು, ಇದಂತೆ ಅದಂತೆ. ನೀವು ನೋಡಿ, 10 ರೂಪಾಯಿ ಬೊಗಸೆ ಆ ಬದುಕಲ್ಲಿ ಬದುಕ್ತಿದ್ದೀರಾ, ಬ್ಯೂಟಿಫುಲ್, ಲಿವ್ ಇಟ್. ಏನೂ ಆಗೋಲ್ಲ.
ಎಂಥದಾಗಲ್ಲ, ಸಾಕು. ಅವನಿಗೆ ಗೊತ್ತಿದೆ, ಕರ್ಕೊಂಡು ಹೋಗ್ತಾನೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಮೇಲೆ ನಂಬಿಕೆ ಇಡಿ, ಇನ್ಯಾರನ್ನೂ ನಂಬಿಕೆ ಇಡ್ತಾ ಕೂತ್ಕೋಬೇಡಿ. ಇನ್ಯಾರನ್ನೂ ನಂಬಿಕೆ ಇಡ್ತಾ ಕೂತ್ಕೋಬೇಡಿ. ದಯಮಾಡಿ ಹೇಳ್ತಾನೆ, ಇನ್ನೊಬ್ಬರ ಕೊಂಕು, ಇನ್ನೊಬ್ಬರ ಹೊಗಳಿಕೆಯೂ ಬೇಡ, ಇನ್ನೊಬ್ಬರ ತೆಗಳಿಕೆಯೂ ಬೇಡ. ಅದನ್ನ ತಗೊಳ್ಳೇಬೇಡಿ, ಕೊರಗಬೇಡಿ, ಕುಳಿತುಕೋಬೇಡಿ. ನನ್ನ ಹತ್ರ ನನ್ನನ್ನು ಜಾತಿಯಾಗಿ, ಹೌದು, ಹೈಟು, ವೆಯ್ಟು, ಕಲರು, ವಿದ್ಯೆ, ಇನ್ನೊಂದು 108 ಅಂತಾರೆ. ಮೂವ್ ಆನ್. ನನ್ನ ಮಾತು ಕೇಳಿ. ನಿಮ್ಮ ಮೇಲೆ ನಂಬಿಕೆ ಇದ್ದರೆ ನಿಮ್ಮನ್ನ ತಡೆಯೋ ಶಕ್ತಿ ಭಗವಂತನಿಗೂ ಇಲ್ಲ, ನೆನಪಿಟ್ಟುಕೊಳ್ಳಿ. ಇವನು ಗಟ್ಟಿಗ ಇದಾನ ಕಣೋ. ಆ ಸೋಲು ಅನ್ನೋ ದೇವತೆ ಕೂಡ ಗಾಬರಿ ಬಿದ್ದುಬಿಡ್ತಾಳೆ. ಅಯ್ಯೋ, ಇವನ ಹತ್ರ ಎಷ್ಟೋ ಹೊಡೆದ್ರು ಕೂಡ ಇವನು ಎದ್ದೋಳ್ತಾನೆ ಕಣೋ. ಇವನು ಫೀನಿಕ್ಸ್ ತರ ಎದ್ದೋಳ್ತೀನಿ ಅಂತಾನೆ ಇವನು. ಇನ್ನೆಷ್ಟು ಹೊಡಿತೀಯ ಹೊಡಿ ಅಂತಾನೆ ಇವನು. ಹೊಡೆದು ನನ್ನ ಕೈ ಬಿದ್ದೋಗಿದ್ಯ ಇವನಿಗೇನು ಅನ್ನಿಸ್ತಿಲ್ಲ ಅಂತ ಅದು ಕೂಡ ಸುಮ್ಮನೆ ಆಗ್ಬಿಡುತ್ತೆ ಮಕ್ಕಳೇ. ಇನ್ನು ಮೇಲೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಇನ್ನೊಬ್ಬರ ಮಾತುಗಳನ್ನ ಬಿಡಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆಯೊಂದಿಗೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಸಂಖ್ಯೆಗಳ ಒಂದು ಶಕ್ತಿಯ ಬಗ್ಗೆ ಹೇಳ್ತಿದೆ. ಕೆಲವು ಸಂಖ್ಯೆಗಳು ಹುಟ್ಟುವಾಗಲೇ ಸಿಲ್ವರ್ ಸ್ಪೂನಲ್ಲಿ ಹುಟ್ಟಲ್ಲ. ಎಲ್ರಿಗೂ ಹುಟ್ಟುವಾಗಲೇ ಭಗವಂತ ಬಂಗಾರದ ಸ್ಪೂನ್ ಅಂತಾರೆ, ಬೆಳ್ಳಿ ಸ್ಪೂನಲ್ಲಿ ಹುಟ್ಟಿದ್ದಾನೆ ಸಾರವನು. ಅದಕ್ಕೆ ನೋಡಿ, ತುಂಬಾ ಕಡೆ ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ ಅಂದ್ರೆ ಅದಕ್ಕೋಸ್ಕರನೇ ಒಂದು ಬೆಳ್ಳಿ ಬಟ್ಲು, ಒಂದು ಬೆಳ್ಳಿ ಸ್ಪೂನ್ ತಂದಿಡ್ತಾರೆ, ಎಂಥ ಬಡವ ಆದ್ರು. ಅದಕ್ಕೆ ನಮ್ಮ ಕಡೆ ಒಂದು ಮಾತಿದೆ, ಹುಟ್ಟುವಾಗ ತಪ್ಪು ತಿಳ್ಕೊಬೇಡಿ. ನಾನು ಯಾವುದೇ ಒಂದು ಜಾತಿಯನ್ನ, ಯಾವುದೇ ಒಂದು ಕುಲವನ್ನ ಅತಿ ಹೆಚ್ಚಾಗಿ ಅತಿ ಕೆಳಗಡೆಯಾಗಿ ಬೆಳೆಸ್ತಿಲ್ಲ, ಹೇಳ್ತಿಲ್ಲ. ನನಗದರ ಅವಶ್ಯಕತೆ ಇಲ್ಲ. ಆಡು ಮಾತನ್ನ ಹೇಳ್ತಿದ್ದೆ. ಹುಟ್ಟುವಾಗ ಅಕ್ಕಸಾಲಿಗರ ಮನೇಲಿ ಹುಟ್ಟಬೇಕಂತೆ. ಯಾಕೆಂದ್ರೆ ಆ ಅಕ್ಕಸಾಲಿಗ ಒಂದು ಒಡವೆ ತಯಾರಿಸ್ತಕ್ಕಂಥ ಒಂದು ಅತ್ಯಂತ ಕರಕುಶಲ ಕಾರ್ಮಿಕ. ತನ್ನ ಮಗುವಿಗೆ ಇನ್ಯಾವ ರೀತಿಯ ಒಂದು ಒಡವೆ ಮಾಡಬೇಕು ಅಂತ ಕನಸು ಕಾಣ್ತಾನಂತೆ. ಅದಕ್ಕೋಸ್ಕರ ಅವನೊಂದು ಮಾಡಿಟ್ಟಿರ್ತಾನಂತೆ, ಒನ್ ಆಫ್ ದ ಬೆಸ್ಟ್ ಡಿಸೈನ್. ಒಂದಷ್ಟು ಬಂಗಾರ ಎತ್ತಿರ್ತಾನಂತೆ, ನನ್ನ ಮಗು ಹುಟ್ಟುವಾಗಲೇ ಬಂಗಾರ ಹಾಕ್ಬೇಕು ಅಂತ. ಒಂದು ಬಂಗಾರದ ಪದಕವು, ಏನಾದ್ರೂ ಒಂದು ಪೆಂಡೆಂಟು, ಈ ತರ ಹುಟ್ಟುವಾಗಲೇ ಶ್ರೀಮಂತ ಅನ್ನೋ ರೀತಿಯಲ್ಲಿ ನನ್ನ ಮಗ ಶ್ರೀಮಂತನಾಗಿರ್ಬೇಕು. ಅದಕ್ಕೆ ಹುಟ್ಟುವಾಗ ಅಕ್ಕಸಾಲಿಗನ ಮನೆಯಲ್ಲಿ ಹುಟ್ಟಬೇಕಂತ. ಹುಟ್ಟಿದ ತಕ್ಷಣ ಬಂಗಾರದ ಪದಕ ಬರುತ್ತೆ, ಇಲ್ಲ ಬಂಗಾರದ ಉಡುದಾರ ಬರುತ್ತೆ, ಏನೋ ಒಂದು ಬಂಗಾರದ ಉಂಗುರವು, ಇನ್ನೊಂದು ಅನ್ನತಕ್ಕಂತೆ. ಮಕ್ಕಳಾಗಿ ಬೆಳೆಯುವಾಗ ವೈದಿಕರ ಕುಟುಂಬದಲ್ಲಿ ಇರಬೇಕಂತೆ. ವೈದಿಕರ ಕುಟುಂಬ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ತುಂಬಾ ವಿದ್ಯಾವಂತರು ಏನ್ ಮಾಡ್ತಾರೆ ಹೇಳಿ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದೊಳ್ತಾರೆ. ಅಲ್ಲೊಂದು ಸ್ನಾನ, ತಪನ, ಧ್ಯಾನ, ಮಂತ್ರ, ಪ್ರವಚನ, ಆಗಮ, ವೇದ, ಉಪನಿಷತ್ತು, ವೇದ ಗಣಿತ, ಬೇರೆ ಬೇರೆ ರೀತಿಯದು, ತರ್ಕಶಾಸ್ತ್ರ, ನೀತಿಶಾಸ್ತ್ರ, ಗಣಿತಶಾಸ್ತ್ರ, ವಾಕ್ಶಾಸ್ತ್ರ, ವ್ಯಾಕರಣ, ಈ ಥರದ್ದು ನಿತ್ಯ ಅಲ್ಲೊಂದಿರುತ್ತೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೊಳಬೇಕು, ಏನ್ ಮಾಡಬೇಕು, ನಮ್ಮ ನಿತ್ಯಾನುಷ್ಠಾನ ಕರ್ಮಗಳು ಹೇಗಿರಬೇಕು, ಸಂಧ್ಯಾ ವಂದನೆಯಿಂದ ಹಿಡಿದು ಪ್ರತಿಯೊಂದು ಒಂದು ತೀರಾ ವೈದಿಕರ ಕುಟುಂಬದಲ್ಲಿ ಬೆಳೆಯುವಾಗ ಮಕ್ಕಳು ಅಲ್ಲಿ ಬೆಳಿಬೇಕಂತೆ. ಎದ್ದ ತಕ್ಷಣ ರಂಗೋಲಿ ಹಾಕೋದ್ರಿಂದ ಹಿಡಿದು, ತುಳಸಿ ಗಿಡಕ್ಕೆ ಪೂಜೆ ಮಾಡೋದ್ರಿಂದ ಹಿಡಿದು, ಅರಿಶಿನ ಕುಂಕುಮ ಇಡೋದ್ರಿಂದ ಹಿಡಿದು, ಆ ದೇವರ ದೀಪಕ್ಕೆ ಒಂದು ಬತ್ತಿ ಇಡೋದ್ರಿಂದ ಹಿಡಿದು ನೋಡಿ, ತುಂಬಾ ಕಡೆ ಅದಿದ್ದಾವೆ ಮಕ್ಕಳೇ. ಮಕ್ಕಳನ್ನ ಏನ್ ಮಾಡ್ತಾರೆ, ಕೆಲವರು ತಗೊಂಡೋಗಿ ಆ ತರ ಒಂದು ಆಗಮ, ವೈದಿಕ, ಬೇರೆ ಧರ್ಮಗಳಲ್ಲಿ ಮದ್ರಾಸ ಅಂತಾರೆ ನೋಡಿ, ಅವ್ರದ್ರಲ್ಲೂ ಅಷ್ಟು ಮಕ್ಕಳನ್ನ ಕರ್ಕೊಂಡೋಗಿ ಮದ್ರಾಸದಲ್ಲಿ ಹಾಕ್ತಾರೆ. ಎದ್ದ ತಕ್ಷಣ ಅವರಿಗೆ ಬೆಳಿಗ್ಗೆ ಆ ಒಂದು ಕುರಾನ್ ಓದೋದು. ನಾವು ನಮ್ಮ ಮಕ್ಕಳಲ್ಲಿ ಭಗವದ್ಗೀತೆ ಹೇಳೋದು ಬಿಟ್ಬಿಟ್ಟಿದ್ದೇವೆ, ರಾಮಾಯಣ ಹೇಳೋದು ಬಿಟ್ಬಿಟ್ಟಿದ್ದೇವೆ, ಮಹಾಭಾರತ ಹೇಳೋದು ಬಿಟ್ಬಿಟ್ಟಿದ್ದೇವೆ, ಲಲಿತಾ ಸಹಸ್ರನಾಮ ಹೇಳೋದು ಎಲ್ಲರೂ ಹೇಳ್ಬೋದು. ನಮ್ಮ ಮಕ್ಕಳಿಗೆ ನಿಜ ಹೇಳ್ಬೇಕು ಅಂದ್ರೆ ಇದು ಮಾಡ್ಬೇಕು, ನಾವು ಬಿಟ್ಬಿಟ್ಟಿದ್ದೇವೆ.
ಬೆಳೆಯುತ್ತಾ ಮಕ್ಕಳು ವೈದಿಕರ ಮನೆಯಲ್ಲಿ ಬೆಳಿಬೇಕು ಅಂತ. ಆ ಒಂದು ನಿಯಮ. ಬೆಳಿಗ್ಗೆನೆ ತಣ್ಣೀರು ಸ್ನಾನ, ಎಲ್ರಿಗೂ ಒಂದೇ ಊಟ, ಒಂದೇ ಪ್ರಸಾದ. ರಾಜನ ಮಗನಿಗೊಂದು ಊಟ, ಗುರುಗಳ ಮಗನಿಗೆ ಇನ್ನೊಂದು ಊಟ, ಸಾಮಾನ್ಯ ಸೇವಕನ ಮಗನಿಗೆ, ಸೈನಿಕನ ಮಗನಿಗೆ ಇನ್ನೊಂದು ಊಟ, ಅದೆಲ್ಲ ಇಲ್ಲ. ಕ್ಷಾತ್ರಿಯರು ಅಂತ ಹೇಳ್ತಾರೆ, ಬಾಯಿ ಮುಚ್ಕೊಂಡು ಅಲ್ಲಿ ಓದ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲೊಂದು ಛತ್ರ, ಆಶ್ರಮ, ನಿಯಮ ಈ ತರ ಇತ್ತು. ಬೆಳೆಯುತ್ತಾ ಮಕ್ಕಳು ವಿಶೇಷವಾಗಿ ಆ ಒಂದು ಲೆಕ್ಕಾಚಾರ. ಇನ್ನು ಬೆಳೆದ ಮೇಲೆ ಯೌವನ ಬಂದಾಗ ಆ ದರ್ಪ, ಆ ಗತ್ತು, ಗೌಡರ ಗತ್ತು, ಗೌಡರ ಮನೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ನೋಡಿ ನೀವು ಗೌಡ್ರು, ಆ ಊರ್ ಪಟೇಲ್ರು. ಗೌಡ್ರು ಅಂದ್ರೆ ಅದೊಂದು ಗತ್ತು ಮಕ್ಕಳೇ, ಅದೊಂದು ಜಾತಿ ಎಲ್ಲ ಗತ್ತು. ನೋಡಿ ಆ ಗತ್ತಲ್ಲೇ ಇರ್ತಾರೆ ಕೆಲವರು. ಪಟೇಲ್ಗಿರಿಯೇ ಆ ಗತ್ತು. ಏನೋ ಅವನು ಗೌಡನೇ ಕಾಣ ಅವನು. ಹೌದು, ಆ ಒಂದು ಬದುಕಲ್ಲಿ ಇರತಕ್ಕಂಥ ಒಂದು ಲೆಕ್ಕಾಚಾರ. ಒಳ್ಳೆ ಬಟ್ಟೆ ಹಾಕ್ಬೇಕು, ಒಳ್ಳೆ ಊಟ ತಿನ್ಬೇಕು, ಒಳ್ಳೆ ಮಾತಾಡ್ಬೇಕು. ಗೌಡ ಬಂದಂಗೆ ಬರ್ತಾವನ ಅವನು. ಹೌದು, ಊರು ಗೌಡ ಬಂದಂಗೆ ಇರ್ಬೇಕು. ಯವ್ವನ ಬಂದಾಗ ಹೆಂಗೆಂಗೋ ಇರೋದೆಲ್ಲ ಅರ್ಕುಲ್ ಮುರ್ಕುಲ್ ಬಟ್ಟೆ. ಕೆಲವ್ರು ಎಲ್ಲ ಇದ್ರು, ಏನಿಲ್ದಿದ್ದಾಗೆ ಒಂದು ಹಳೆ ಚಪ್ಲಿ ಏನೋ ಒಂದು ಹಾಕೊಂಡು ಓಡಾಡ್ತಿರ್ತಾರೆ. ಮಕ್ಕಳು ನೋಡಿದ್ರೆ ಸಂಕಟ ಆಗುತ್ತೆ. ಏನೋ ಇವನು ಎಲ್ಲ ಇದ್ದು ಹಿಂಗಿರ್ತಾರೆ ಅಂತ. ದೇವರೆಲ್ಲ ಕೊಟ್ಟಿರ್ತಾನೆ. ಅದೇ ಗೌಡ್ರ ಗತ್ತು ಅಂತ ನೋಡಿ ನೀವು. ಯೌವನ ಬಂದಾಗ ಗೌಡರ ಮನೆಯಲ್ಲಿರ್ಬೇಕು, ಬೆಳಿಬೇಕು ಅನ್ನೋ ಒಂದು ಮಾತು ಹೇಳ್ತಾರೆ. ಆ ವ್ಯವಸ್ಥೆ ಇರಬೇಕು, ಅಲ್ಲೆಲ್ಲ ಇರುತ್ತೆ ಅಚ್ಚುಕಟ್ಟಾಗಿ. ಅವ್ರ ಮನೆಗಳಿಗೆ ಹೋಗಿ ನೋಡಿ, ಗೌಡ್ರು ಆ ಊರಿನ ಯಜಮಾನನ ತರ ಇರಬೇಕು ಅಂತ ಹೇಳ್ತಾರೆ. ಒಂದು ಸಂಸಾರ, ಒಂದು ಗೃಹಸ್ಥ ಆದಾಗ ಗೌಡನ ಹಾಗೆ ಬದುಕಬೇಕು ಅಂತ. ಕೆಲವು ನೋಡ್ಬೇಕು, ಒಂದಿಷ್ಟು ಬರೋಷ್ಟು ಅಯ್ಯೋ ಗುರುಗಳೇ, ಅವನ ಹತ್ರ ನೀವು ನಮ್ಗೆ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ ಬರುತ್ತೆ. ಬರೀ ಸಮಸ್ಯೆಗಳು ಹೇಳೋರಿದ್ದಾರೆ. ಬರೀ ಸಮಸ್ಯೆಗಳ ಮೂಟೆಯಲ್ಲೇ ಕುಳಿತುಕೊಂಡಿರ್ತಕ್ಕಂಥವ್ರನ್ನ ನಾವು ನೋಡಿ. ಬರೀ ಅದೇ ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್. ಯಜಮಾನ ಆದವನು ಸಮಸ್ಯೆ ಹೇಳಲ್ಲ. ಯು ವಿಲ್ ನೆವರ್ ಟಾಕ್ ಅಬೌಟ್ ಪ್ರಾಬ್ಲಮ್ಸ್. ಇದು ನನ್ನಮ್ಮ ಹೇಳ್ಕೊಟ್ಟಿರೋದು. ಗೌಡನ ಥರನೇ ಇರಬೇಕು, ಯಜಮಾನನ ಥರನೇ ಯೋಚನೆ ಮಾಡಬೇಕು. ಸೇವಕನ ಥರ ಅಯ್ಯ ಅದು ಸಮಸ್ಯೆ, ಅಯ್ಯ ಇದು ಸಮಸ್ಯೆ, ಅಯ್ಯ ಇದು ಆಯ್ತಾ. ಗೌಡ ಅಂದ್ರೆ ಯಜಮಾನನ ಥರ ಬದುಕಬೇಕು, ಯಜಮಾನನ ಥರನೇ ಇರಬೇಕು. ಸಾಲ ಮಾಡಾದ್ರು ತಂದು ಪೋಷಿಸ್ಬೇಕು, ಇಡಬೇಕು, ನೋಡ್ಬೇಕು, ಮಾಡಬೇಕು. ಆ ಗತ್ತಲ್ಲೇ ಇರಬೇಕು, ಓಡಾಡ್ಬೇಕು. ಒಂದು ಕಾರು, ಒಂದೊಳ್ಳೆ ಬಟ್ಟೆ, ಮನೆಗೊಂದು ಊಟ, ಎಲ್ಲ ಈ ಗತ್ತಲ್ಲಿ ಇರ್ಬೇಕು ಅಂತ. ಸಾಯುವಾಗ ತಪ್ಪು ತಿಳ್ಕೋಬೇಡಿ, ಮುಸಲ್ಮಾನನಾಗಿ ಸಾಯ್ಬೇಕಂತೆ. ಮಹಮ್ಮದೀಯ ಧರ್ಮದಲ್ಲಿ ನೋಡಿ, ಅವ್ರು ಸತ್ರೆ ದೇಹನ ಅಷ್ಟು ಶುದ್ಧಿ ಮಾಡಿ ಉಜ್ಜಿ ಉಗುರು ಸಮೇತ. ಅಮ್ಮ ಹೇಳಿದ್ದು ನನ್ಗೆ, ಕಟ್ ಮಾಡಿ ಅದರಲ್ಲಿರೋ ಗಲೀಜೆಲ್ಲ ತೆಗೆದು, ಮೂಗಲ್ಲಿರೋದೆಲ್ಲ ತೆಗೆದು, ಕಿವಿ ಎಲ್ಲ ಕಟ್ ಮಾಡಿ ನೀಟಾಗಿ ಉಜ್ಜಿ ಅವನನ್ನ ಹೇಗೆ ರೆಡಿ ಮಾಡ್ತೀರಂದ್ರೆ, ಹೊಸ ಬಟ್ಟೆ ಹಾಕಿ, ಟೋಪಿ ಹಾಕಿ, ಹತ್ತರೆಲ್ಲ ಹಾಕಿ. ನೀನ್ ಬಂದಷ್ಟು ದಿನ ಹೇಗ್ ಬದುಕಿದ್ದೀಯ ಬೇಡ ಹಾಕೋಣ, ಬಂದ ಮೇಲೆ ಹೇಗ್ ಬದುಕಿದೀಯ ಅದು ಬೇಡ ಹಾಕೋಣ, ಬರೋವಾಗ ಬರಿಗೈಲಿ ಬಂದೆ ಅದು ಬೇಡ ಹಾಕೋಣ, ದರಿದ್ರವಾಗಿ ಬಂದ್ಯಾ, ದುಡ್ಡಿಲ್ದೆ ಬಂದ್ಯಾ, ಶ್ರೀಮಂತನಾಗಿ ಬಂದ್ಯಾ, ತಿಂದಿಯಾ ಇಲ್ವಾ, ಅದು ಯಾರು ಕೇಳಲ್ಲ. ಹೋಗುವಾಗ ಆದ್ರೂ ಗತ್ತಲ್ಲಿ ಹೋಗೋ, ಸ್ಟ್ಯಾಂಡರ್ಡ್ ಆಗಿ ಹೋಗೋ, ಬದುಕು ಅಚ್ಚುಕಟ್ಟಾಗಿ ಖುಷಿಯಾಗಿ ಹೋಗೋ ಅಂತ ಆ ದೇಹವನ್ನ ಮರಳಿ ಮಣ್ಣಿಗೆ ಸೇರಿಸ್ತಾರೆ. ನೀವು ನೋಡಿ, ನೀವು ಆ ಹೂವು ಹಾಕಿ ಆ ಚಾದರ್ ತರ ಎತ್ಕೊಂಡು ಹೋಗ್ತಾರೆ ಮಕ್ಕಳೇ. ಅಯ್ಯೋ, ಪಲ್ಲಕ್ಕಿ ತರ ಎತ್ಕೊಂಡು ಹೋಗ್ತಾರೆ. ಆ ಬಾಡಿ ನೋಡಕ್ಕೆ ಒಂದು ಅಂದ, ಆ ತರ ಅದಕ್ಕೆ ಅಂತ ರೆಡಿ ಮಾಡ್ತಾರೆ ಆ ಬಾಡಿನ. ನಾವು ಬದುಕಿರೋಷ್ಟು ಒಳ್ಳೆ ಸ್ನಾನ ಮಾಡಲ್ಲ, ಒಳ್ಳೆ ಹತ್ತರ ಹಾಕಲ್ಲ, ಒಳ್ಳೆ ಊಟ ತಿನ್ನಲ್ಲ. ನೋಡಿ ಬದುಕಿದ್ದಷ್ಟು ದಿನ ಇದ್ರೂ ಕೂಡ ಕೆಲವರು ಭಿಕ್ಷುಕರಿಗಿಂತ ಹೀನಾಯವಾಗಿ ಬದುಕ್ತಾರೆ. ಅಲ್ಲ, ಹಾಗಲ್ಲ. ಆಗಿದ್ದಾಯ್ತು ಬದುಕು. ಇನ್ನು ಹೋಗುವಾಗಾದ್ರೂ ನೀನು ಹೋಗೋ, ಆ ಖುಷಿಲಿ ಹೋಗೋ. ಆತ್ಮ ನೋಡುತ್ತಂತೆ ನನ್ನನ್ನು ಹೇಗೆ ಕಳಿಸ್ಕೊಡ್ತಿದ್ದಾರೆ ಅಂತ, ಯಾರು ಬಂದಿದ್ದಾರೆ ನನ್ನನ್ನ ಅಂತ. ನೋಡೋ, ನೀನೇನು ಈಗ ಕಳಿಸ್ಕೊಡ್ತಿದ್ದೀವಿ ಮಣ್ಣಿಗೆ, ಖುಷಿಯಾಗಿ ಹೋಗೋ. ನಿನ್ನ ಅಂತಿಮ ಪಯಣ ಅನ್ನತಕ್ಕಂಥದ್ದು ಮಕ್ಕಳ. ಕೆಲವರು ಹಾಗೆ ಹುಟ್ಟುವಾಗ ಒಂದು ಬೆಳ್ಳಿ ಸ್ಪೂನ್ ಅಂತ ಹೇಳ್ತೇವೆ. ಕೆಲವು ಸಂಖ್ಯೆಗಳು ಹಾಗೆಯೇ ಹುಟ್ಟಿನಿಂದಲೇ ಆ ದುಡ್ಡು ಅನ್ನತಕ್ಕಂಥದ್ದು ಬರ್ತಲೇ ಇರುತ್ತೆ. ಬ್ಯೂಟಿ. ನಿನ್ನೆ ಸಂಖ್ಯೆಗಳು ಕೆಲವು ಹೇಳಿದ್ದೆ, ಇವತ್ತು ಕೂಡ 15ನೇ
ಸಂಖ್ಯೆ 15ನೇ ತಾರೀಕಲ್ಲಿ ಹುಟ್ಟಿದಿರಿ, 8ನೇ ತಾರೀಕಲ್ಲಿ ಹುಟ್ಟಿದಿರಿ, 26ನೇ ತಾರೀಕಲ್ಲಿ ಹುಟ್ಟಿದಿರಿ. ಹೌದು, ನಿಮ್ಮ ಮೊಬೈಲ್ ನಂಬರಲ್ಲಿ 15 ಇದೆ, ಸಂಖ್ಯೆ 8 ಇದೆ, 26 ಇದೆ, ನಿಮ್ಮ ಡೋರ್ ನಂಬರ್, ನಿಮ್ಮ ಕಾರ್ ನಂಬರ್. ದರ್ ಇಸ್ ಅ ಮ್ಯಾಜಿಕ್. ಫ್ಲೋ ಇರುತ್ತೆ. ಖರ್ಚು ವೆಚ್ಚ ಕಮಿಟ್ಮೆಂಟ್ ನಾವೇನೋ ಮಾಡಿಕೊಂಡು ಬರೋ ಬೊಗಸೆ ದುಡ್ಡಲ್ಲಿ ದೇವ್ರು ಕೊಟ್ಟೇ ಇರ್ತಾನೆ ಮಕ್ಕಳ. ಕೆಲವು ಸಂಖ್ಯೆಗಳಿಗೆ ಮಾತ್ರ ಬರ್ತಿರುತ್ತೆ. ಬಟ್ ಕೆಲವು ವ್ಯಕ್ತಿಗಳಿರ್ತಾರೆ, ಅವರು ಅಳತೆಗೆ ಮೀರಿದ ಸಾಲ, ಅಳತೆಗೆ ಮೀರಿದ ಕಮಿಟ್ಮೆಂಟ್, ಅಳತೆಗೆ ಮೀರಿದ ಒಂದು ಖರ್ಚುಗಳು ತೋರಿಸ್ಕೊಳ್ಳೋಕೆ ಏನೇನೋ ಮಾಡ್ತಿರ್ತಾರೆ. ಆಮೇಲೆ ಬರ್ಬಾದಾಗ ಕುತ್ಕೋತಾರೆ, ಅಯ್ಯೋ ಹಿಂಗೆ ಸಾಲ ಮಾಡ್ಕೊಬಿಟ್ವಿ ಅಂತ. ಆದರೆ ನಾನು ನೋಡಿದ ಹಾಗೆ ಈ 15ನೇ ತಾರೀಕು ಹುಟ್ಟಿದವರು, 8ನೇ ತಾರೀಕು ಹುಟ್ಟಿದವರು, ಹಾಗೆ 26ನೇ ತಾರೀಕು ಹುಟ್ಟಿದವ್ರಿಗೂ ಕೂಡ ದುಡ್ಡು ನಿರಂತರವಾಗಿ ದುಡಿಮೆ ಇರುತ್ತೆ. ನೀವು ಕುಳಿತುಕೊಂಡು ತಿನ್ನೋಲ್ಲ. ದ್ಯಾಟ್ ಈಸ್ ದ ಬ್ಯೂಟಿ. ದೈವ ಕೊಟ್ಟಿರ್ತಕ್ಕಂಥ ವರ. ಮೇ ಬಿ ಆ ಒಂದು ಬುಧನ ತತ್ವ, ಸೂರ್ಯನ ತತ್ವ, ಆತ್ಮಕಾರಕ 15, ಅಲ್ಲಿದ್ದಾನೆ ಸೂರ್ಯ. ಹೀಗೆ ನಿಲ್ಲಿಸ್ತಾನೆ. ಯಜಮಾನಿಕೆ 5 ಬಂದು ಬುದ್ಧಿವಂತಿಕೆ. ಆತ್ಮಕಾರಕ, ಬುದ್ಧಿಕಾರಕ ಎರಡೂ ಸೇರಿ ನಡೆಸ್ತಕ್ಕಂಥದ್ದು. ಮಾಡ್ಕೋತೀರಿ ನೀವು. ಅದೊಂದು ಇದ್ದೇ ಇರುತ್ತೆ. ಕೆಲ್ಸಕ್ಕೆ ಹೋಗ್ತಲೇ ಇರ್ತೀರಿ, ಏನಾದರೂ ಒಂದು ಮಾಡ್ತಲೇ ಇರ್ತೀರಿ. ಒಂದು ಬಟ್ಟೆಯೋ, ಹೂವೋ, ಹಣ್ಣೋ, ಟೀಚಿಂಗೋ, ಟ್ಯೂಷನ್ನೋ, ಕೋಚಿಂಗೋ, ಟ್ರೈನಿಂಗೋ. ಹಾಗೆ 8ನೇ ತಾರೀಕು ಅಷ್ಟು. ಅಯ್ಯೋ, 8ರಲ್ಲಿ ಹುಟ್ಟಿದವ್ರಿಗೆ ಅದೊಂದು ಅದ್ಭುತ. ರೋಜರ್ ಫೆಡರರ್ ನನಗೆ ತುಂಬ ಇಷ್ಟ. ಸೌರವ್ ಗಂಗೂಲಿ ನನಗೆ ತುಂಬ ಇಷ್ಟ. ಇವರೆಲ್ಲ ಈ ಸಂಖ್ಯೆ 8ರಲ್ಲೇ ಹುಟ್ಟಿರೋರು ಮಕ್ಕಳೇ. ಅನಭಿಷಕ್ತ ದೊರೆಗಳು ಇವರು. ಇವರ ರಂಗದಲ್ಲಿ ಇವರು ಮಾಡಿರೋ ಸಾಧನೆಗಳಿದೆಯಲ್ಲ, ಇದನ್ನ ಯಾರೂ ಮಾಡೋಕ್ಕಾಗಲ್ಲ. ಆವತ್ತು ಸೌರವ್ ಗಂಗೂಲಿ ಇರಲಿಲ್ಲ ಅಂದಿದ್ರೆ ನಮ್ಮದು ಇವತ್ತು ಇಷ್ಟು ದೊಡ್ಡ ಮಟ್ಟದ BCC ಆಗ್ತಿರ್ಲಿಲ್ಲ. ಇಷ್ಟು ದೊಡ್ಡ IPL, ಧೋನಿಯಿಂದ ಹಿಡಿದು ವಿರಾಟ್ ಕೊಹ್ಲಿಯಿಂದ ಹಿಡಿದು ಇಲ್ಲವೇ ಇಲ್ಲ ಮಕ್ಕಳೇ. ಒಬ್ಬ ಅಗ್ರಗಣ್ಯ ನಾಯಕ ಬೇಕು. ಸಾಮಾನ್ಯವಾಗಿ 8ರಲ್ಲಿ ಹುಟ್ಟಿದವ್ರು ನಾಯಕ ಆಗೋಲ್ಲ, ಹಿಂದಕ್ಕೆ ನಿಂತ್ಕೋತಾರೆ. ದಿಸ್ ಮ್ಯಾನ್ ಹ್ಯಾಸ್ ವಿಥ್ಸ್ಟುಡ್. ಇವತ್ತು IPL ಇಂದ ಹಿಡಿದು, ಹೆಣ್ಮಕ್ಳು IPL ಇಂದ ಹಿಡಿದು ICL ಏನೇನೋ ನಡೀತಿದೆ, CCL ಎಲ್ಲ ನಡೀತಿದೆ ನಮಗೆ. ಇದಕ್ಕೆ ಮೂಲ ವಿರಾಟ್ ಸ್ವರೂಪ ದೈತ್ಯ ಶಕ್ತಿಯೇ ನಂಬರ್ 8 ನೋಡಿ. ಅದಕ್ಕೆ 8 ಎಲ್ಲೂ ಹೇಳ್ಕೊಳ್ಳಲ್ಲ. ಇದು ನಾನು ಮಾಡಿದ್ದು, ನನ್ನಿಂದಾಗಿದ್ದು, ನಾನು ನಡೆಸಿದ್ದು, ನೈ ಬೋಲಿಂಗೆ. ಅದಕ್ಕೇನೋ ಅವರಿಗೆ ತಮ್ಮ ಕೆಲಸದ ಮೇಲೆ ಮಾತ್ರ ನಂಬಿಕೆ, ತಮ್ಮ ಕಾರ್ಯಕ್ಷೇತ್ರದ ಮೇಲೆ ಮಾತ್ರ ನಂಬಿಕೆ. ಅದಕ್ಕೆ ದ ಫ್ಲೋ ಆಫ್ ಮನಿ ವಿಲ್ ಬಿ ದೇ. ಇನ್ನು 26 ಕೇಳ್ತೀರಾ, ಅದು ಓಹೋ ರಾಮಚಂದ್ರ. ಕಳಾಕಾರಕ, ಮನೋಕಾರಕ ಇಬ್ರು ಸೇರಿಬಿಟ್ರೆ ಅನ್ ಆರ್ಟ್ ಆಫ್ ಮೇಕಿಂಗ್ ಮನಿ ಅಂತೀವಿ 26ರಲ್ಲಿ ಹುಟ್ಟಿದವ್ರಿಗೆ. ಎಸ್, ಅದು ಬರುತ್ತೆ, ಇದೆ. ಕಷ್ಟಪಟ್ಟಾದ್ರೂ ದುಡಿತೀರಿ. ದುಡಿಮೆ ಅನ್ನುವುದು ಎಲ್ರಿಗೂ ಮಾಡೋಕ್ಕಾಗಲ್ಲ, ದುಡಿಯೋಲ್ಲ. ಅಯ್ಯೋ ಹೋಗಿ ಗುರುಗಳೇ, ಇಂಥದ್ದೇ ದುಡಿಮೆ ದುಡಿಬೇಕು, ಇಂಥದ್ದೇ ಕೆಲಸ ಮಾಡಬೇಕು, ಈ ವೃತ್ತಿನೇ ಓದಬೇಕು. ನೋಡಿ, 3 ಬಾರಿ ನೀಟು ಡುಮಾಕ ಹೊಡೆದಿರೋದು. ಬೇರೆ ಬಂದಿದೆ. ಮೊನ್ನೆ ಒಂದು ಸ್ಟೂಡೆಂಟ್ ಹೇಳಿದೆ, ಶನಿ ವಕ್ರ ಕಣಪ್ಪ, ಇವನೇನು ಮಾಡಿದ್ರು ನೀಟಲ್ಲಿ ಆಗಲ್ಲ ಅಂದರೆ 3 ಬಾರಿ ಆಗಿದೆ, ಈಗ ಮತ್ತೆ 4ನೇ ಬಾರಿಗೆ. ನಿಮ್ಮ ಇಷ್ಟ, ಹೋಗಿ. ಇನ್ನೇನು ಹೇಳೋಣ, ಬೇರೆ ಆಪ್ಷನ್ ನೋಡಬೇಕು. ಆಗ ಫಿಸಿಯೋಥೆರಪಿಸ್ಟೋ, ಎಕ್ಸ್ರೇ ಸ್ಪೆಷಲಿಸ್ಟೋ, ಸ್ಕ್ಯಾನಿಂಗ್ ಸ್ಪೆಷಲಿಸ್ಟೋ, ಪ್ಯಾರಾ ಮೆಡಿಕಲ್ಸ್ ಇದ್ದಾವೆ, ಸೈಕಾಲಜಿಸ್ಟ್ ಇದೆ, ನರ್ಸ್ ಇದೆ, ಇದೆಲ್ಲ ಇದೆ ಮಕ್ಕಳೇ. ಅಟಕ್ ಜಾತೆ ನಾನು ಚೇಂಜ್ ಮಾಡ್ಕೊಳ್ಳಲ್ಲ, ಅವಾಗ ನಮ್ಗೆ ಸಕ್ಸಸ್ ಸಿಗಲ್ಲ ಮಕ್ಕಳೇ. ದೈವ ನಮಗೆ ಆ ದಾರಿ ಕೊಟ್ಟಿಲ್ಲ ಅಂದ್ರೆ ಬೇರೆ ದಾರಿ ಇಟ್ಟಿದ್ರೆ ಅದನ್ನ ಇನ್ನೊಂದು ಏನಾದರೂ ನೋಡೋಣ. ಇಲ್ಲ ನೋಡಿ, ಈ ಸಂಖ್ಯೆಗಳಿಗೆ, ಈ 15, 8, 26 ಅನ್ನತಕ್ಕಂಥ ಸಂಖ್ಯೆಗಳಿಗೆ ಆ ದುಡಿಮೆ ಎನ್ನುವುದೇ ಮಹಾಮೂಲ ಮಂತ್ರ ಆಗಿರುತ್ತೆ. ಎಲ್ಲೋದ್ರು, ಯಾವುದೋ ರೂಪದಲ್ಲಾದ್ರೂ, ಏನು ಕೆಲಸ ಸಿಕ್ಕಿದ್ರು ಶಿವನಿಚ್ಛೆ, ಶಿವನ ಪ್ರಸಾದ ಅಂತ ನೆತ್ತಿ ಮೇಲೆ ಇಟ್ಕೊಂಡು ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ. ದಟ್ ಈಸ್ ದ ಬ್ಯೂಟಿ, ದಟ್ ಈಸ್ ದ ರೀಸನ್ ಯು ಪೀಪಲ್ ವಿಲ್ ಲರ್ನ್ ಇನ್ ಬೆಟರ್ ವೇ. ಅಂಥದ್ದೊಂದು ಶಕ್ತಿ ಇನ್ನಷ್ಟಿದೆ. ನಿಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಮತ್ತಷ್ಟು ಪರಿಚಯ ಮಾಡಿಸೋಣಂತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ.
ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಸ್ವಾತಿ ನಕ್ಷತ್ರ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ವಿಶೇಷವಾಗಿ ಮೇಷರಾಶಿ. ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಶನಿ ಸಾರದಲ್ಲಿ 12ನೇ ಮನೆಯಲ್ಲಿದ್ದಾನೆ. ಸೊ ಎದುರುಗಡೆ ಚಂದ್ರ ಚೆನ್ನಾಗಿದ್ರೂ ಕೂಡ ರಾಹುಗೂ ನಿಮಗೂ ಆಗೋಲ್ಲ. ಸೊ ಎಂದುಗಡೆ ನಿಮಗೆ ಶತ್ರುಗಳು ಜಾಸ್ತಿ ಮೇಷರಾಶಿಯವರಿಗೆ. ಅಲ್ಲೇನೋ ಗಾಳಿ ಮಾತುಗಳು, ಗಸ್ಸ 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 ಗಸ್ಸ. ಹೇಳಿದ್ನಲ್ಲ ಕಾರ್ಯಕ್ರಮದ ಆರಂಭದಲ್ಲೇ, ಅವರೇನಂದ್ರು ಇವರೇನಂದ್ರು ಅದನ್ನ ತಗೋಬೇಡಿ. ನಿಮ್ಮ ಕಾರ್ಯಕ್ಷೇತ್ರ ನಿರ್ಧಾರ ಮಾಡಿದ ಮೇಲೆ ನಾನು ಇದನ್ನ ಮಾಡ್ತೇನೆ, ನಾನು ಇದನ್ನ ಓದ್ಕೋತೇನೆ, ನಾನು ಇದನ್ನ ಪ್ರಿಪೇರ್ ಆಗ್ತೇನೆ, ಐ ಡೋಂಟ್ ಗಿವ್. ನಾನು ಈ ಥರ ಸೋಲುಗಳ ಬಗ್ಗೆ, ವಿಮರ್ಶೆಗಳ ಬಗ್ಗೆ ತೀರಾ ತಲೆ ಕೆಡಿಸ್ಕೊಳ್ಳೋದಿಲ್ಲ. ವಿಮರ್ಶೆ ಬೇಕು, ತಗೊಳ್ಳಿ. ಎಷ್ಟು ಪಾಸಿಟಿವ್ ಇದೆಯೋ ಅಷ್ಟು ತಗೊಳ್ಳಿ. ನೆಗೆಟಿವ್ ತೀರಾ ಅಯೋನಿಂದ ಆಗೋದೇ ಇಲ್ಲ, ಅವನ ಯೋಗ್ಯತೆ ಇಲ್ಲ, ಈ ಕೆಲವರು ಇರ್ತಾರೆ. ಅವರು ಮಾಡೋದೇ ಅದು, ಬರೀ ನೆಗೆಟಿವ್ ಅನ್ನೇ ಸ್ಪ್ರೆಡ್ ಮಾಡತಕ್ಕಂಥದ್ದು. ಇನ್ನೊಬ್ಬರ ಬಗ್ಗೆ ತಿಳ್ಕೊಳ್ಳೋದು ಒಂದು, ಅದನ್ನ ಗಾಳಿ ಮಾತಾಗಿ ಹರಡಿಸೋದು ಬಿಡಿ. ಅವ್ರ ಹಾಗೆಯೇ ಅವ್ರ ವ್ಯಕ್ತಿತ್ವಕ್ಕೂ ನಮ್ಮ ವ್ಯಕ್ತಿತ್ವಕ್ಕೂ ಅಜಗಜ ಅಂತರವಿದೆ. ಅಜ ಗಜ, ಮೇಕೆಗೂ ಆನೆಗೂ ಎಲ್ಲಿಗೆಲ್ಲಿಗ ಒಂದು ಶಕ್ತಿ ಮಗು. ಮೇಷರಾಶಿ ಈ ರೀತಿಯ ಗಾಳಿ ಮಾತುಗಳಿಂದ ದೂರ ಇದ್ದು ಮುಂದಕ್ಕೆ ಹೋದ್ರೆ ಇವತ್ತು ವಿಜಯ ನಿಮ್ಮದು. ಯೋಚಿಸಬೇಡಿ, ಚಿಂತಿಸಬೇಡಿ, ಮುಂದಕ್ಕೆ ಹೆಜ್ಜೆ ಹಾಕಿ. ಇನ್ನು ವೃಷಭ ರಾಶಿ. ರಾಹು ನಿಮಗೆ ಮಿತ್ರಕಾರಕ, ಲಾಭದಲ್ಲಿ ಶುಕ್ರನ ಜೊತೆಲಿರೋದ್ರಿಂದ ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಇಂಟೀರಿಯರು, ಒಪ್ಪ, ಓರಣ, ಈವೆಂಟ್ ಮ್ಯಾನೇಜ್ಮೆಂಟ್, ಖುಷಿ ಪಡಿಸ್ತಕ್ಕಂಥ, ಅಲಂಕಾರ ಪಡಿಸ್ತಕ್ಕಂಥ, ಆನಂದ ಪಡಿಸ್ತಕ್ಕಂಥ ಯಾವುದೇ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಮಿಥುನ ರಾಶಿ. ನಿಮಗೂ ಅಷ್ಟೇ ರಾಹು ತೊಂದರೆ ಕೊಡೋನಲ್ಲ, ಪಂಚಮದಲ್ಲಿದ್ದಾನೆ. ದೈವ ದರ್ಶನ, ಗುರು ದರ್ಶನ, ಮಂತ್ರ ಸಾಕ್ಷಾತ್ಕಾರ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ಗಾಬರಿ ವ್ಯಕ್ತಿತ್ವದವ್ರು ನೀವು. ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು, ಕೆಮ್ಮಲ್ ಬಂತು ಅಂದ್ರೆ ಇಲ್ಲೇನಾದ್ರು ಹಾರ್ಟ್ ಪ್ರಾಬ್ಲಮ್ ಇರ್ಬೇಕಾ, ಲಂಗ್ಸ್ ಪ್ರಾಬ್ಲಮ್ ಇರ್ಬೇಕಾ ಅಂತ ಗಾಬರಿ ಪಡೋರು ನೀವು. ಇಲ್ಲೆಲ್ಲೋ ಕಸಕ್ ಅಂತಂದ್ರೆ ಇನ್ನೆಲ್ಲೋ ಕಸಕ್ ಅಂತಿರ್ತೀರಿ ನೀವು. ಸ್ವಲ್ಪ ಹಾಗೆ. ಪಂಚಮದಲ್ಲಿ ಬೇರೆ ಇವತ್ತು ಚಂದ್ರ ರಾಹು ಸಾರದಲ್ಲಿರೋದ್ರಿಂದ ನನಗೆ ಇನ್ನೇನೋ ಆಯ್ತು, ಇಲ್ಲ ಅವರೇನೋ ಇವರೇನೋ ಒಂಥರ ಏನೋ ಕಟ್ಟ ಹಾಕದ ಹಾಗೆ. ದೇವಿ ಆರಾಧನೆ ಮಾಡಿಕೊಳ್ಳಿ, ತಡೆ ಹಾಕೋರು ಯಾರು ಇಲ್ಲ. ರಾಹು ಕೇಂದ್ರದಲ್ಲಿ ಅದ್ಭುತವಾಗಿದ್ದಾನೆ. ಏವಿಯೇಷನ್ ಇಂಡಸ್ಟ್ರಿ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ಸುಖದಲ್ಲಿ ಚಂದ್ರ ಸುಖಕಾರಕ, ಮಾತೃಕಾರಕ, ಒಳ್ಳೇದೆ. ಆದ್ರೆ ರಾಹು ಸಾರದಲ್ಲಿರೋದ್ರಿಂದ ಸ್ವಲ್ಪ ಕೆಲಸದ ಒತ್ತಡ, ವ್ಯವಹಾರದ ಒತ್ತಡ, ಉದ್ಯೋಗದ ಒತ್ತಡ ಆಗಿಸ್ತಕ್ಕಂಥದ್ದಾಗುತ್ತೆ. ಅದು ನಿಮ್ಮನ್ನ ತಡಿತಕ್ಕಂಥದ್ದು. ಬಟ್ ರಾಹು ಗುರುವಿನ ಮನೆಯಲ್ಲಿರೋದ್ರಿಂದ ಈ ರಾಹು ಕೇತುಗಳಿಗೆ ಒಂದು ಬಲ ಇದೆ. ಅವರು ಯಾರ ಮನೇಲಿ ಇರ್ತಾರೋ, ಯಾರ ಜೊತೆಲಿ ಇರ್ತಾರೋ ಅವ್ರ ಜೊತೆಲಿ ಸೇರ್ಕೊಂಡು ಡ್ಯಾನ್ಸ್ ಮಾಡೋದು ಜಾಸ್ತಿ. ಹೌದು, ಅವ್ರೊಂಥರ ಹಾಲಲ್ಲಿರೋ ಸಕ್ಕರೆ ತರ, ಹಾಲಲ್ಲಿರೋ ಹುಳಿ ತರ, ಉಪ್ಪಿನ ತರ. ಉಪ್ಪು, ಖಾರ, ಹುಳಿಗೆ ಇವುಗಳಿಗೆಲ್ಲ ಕಾರಕತ್ವ ರಾಹುಕೇತುಗಳೇ. ನಾವು ಸೇರಿಸೋದು, ಒಗ್ಗರಣೆ ಹಾಕೋದು, ರಾಹುಕೇತುಗಳಂದ್ರೆ ಅದೇನೆ, ಇನ್ನೇನು ಅಲ್ಲ. ಒಳ್ಳೆಯವ್ರ ಜೊತೆಲಿದ್ರೆ ಅವ್ರಿಗಿಂತ ಒಳ್ಳೆಯವರಿಲ್ಲ, ಕೆಟ್ಟವ್ರ ಜೊತೆಲಿದ್ರೆ ಅವ್ರಿಗಿಂತ ಕೆಟ್ಟವರಿಲ್ಲ. ವಾಸನ, ದುರ್ವಾಸನ, ಸುವಾಸನ. ವಾಸನ, ದುರ್ವಾಸನ, ಸುವಾಸನ. ಇದಕ್ಕೆ ಕಾರಣಕರ್ತರು ಈ ರಾಹುಕೇತುಗಳೇ. ನಮ್ಗೇನೋ ಒಂದು ವಾಸನೆ, ಇದೇನೋ ಇದು ದುರ್ವಾಸನೆ ಕಣೋ, ಅವ್ನು ಸರಿ ಇಲ್ಲ ಕಣೋ, ಹಾಕಣೋ. ಸೊ ಇಟ್ಸ್ ಮೈಂಡ್ ಎಸ್ ಅವನು ಒಳ್ಳೆಯವನ್ ಕಣೋ. ಸೊ ನಮ್ ಕಿವಿ ಚುರುಕಾಯ್ತು. ದಟ್ ಇಸ್ ವಾಟ್. ಸೊ ಕರ್ಕಾಟಕ ರಾಶಿ ಭಾಗ್ಯದಲ್ಲಿ ರಾಹು ಕುಳಿತಿದ್ರು ಕೂಡ ಗುರುವಿನ ಮನೆಯಲ್ಲಿ ಕುಳಿತಿದ್ದು, ಶುಕ್ರನ ಜೊತೆಲಿ ಕುಳಿತಿದ್ದ ತೊಂದರೆಗಳೇನು ಬರೋದಿಲ್ಲ. ಆತಂಕ ಏನ್ ಪಡಬೇಡಿ. ಉದ್ಯೋಗಂ ನೆಮ್ಮದಿ. ಸಿಂಹ ರಾಶಿ.
ರಾಹು ಅಷ್ಟಮದಲ್ಲಿ ಕುಳಿತಿದ್ದಾನೆ, ಚಂದ್ರ 3ನೇ ಮನೆಯಲ್ಲಿ. ಧೈರ್ಯ, ಯಾವ ಕೆಲಸಕ್ಕೆ ನಿರ್ಧಾರ ತಗೋಬೇಕು ಅನ್ನೋದ್ರಲ್ಲಿ ಸ್ವಲ್ಪ ಆಲೋಚನೆ ಪಡಿಸ್ತಾನೆ. ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ರಾಹು ಹಾಗೆ ನಾ ಹೇಳಿದ್ನಲ್ಲ, ಶುಕ್ರನ ಜೊತೆಯಲ್ಲಿ ಕುಳಿತಿದ್ದಾನೆ. ಸೊ ಸ್ವಲ್ಪ ತಲೆರಟೆ ಬುದ್ಧಿ ಮಾಡಿಸ್ತಾನೆ. ಖರ್ಚು, ಲಕ್ಸುರಿ, ಸ್ಟ್ಯಾಂಡರ್ಡು, ಸ್ಟೇಟಸ್ಸು, ಇನ್ನೊಂದು ಹಮ್ಮು ಬಿಮ್ಮು, ನನಗೆ ಗೊತ್ತು ಅನ್ನತಕ್ಕಂಥದ್ದು, ನಾನೇ ನನ್ನದೇ ಅನ್ನತಕ್ಕಂಥದ್ದು. ಒಂದು ನೋಡಿ, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಮಕ್ಕಳೇ, ವರ್ಷಗಟ್ಟಲೆ ಅಲ್ಲ, ದಶಕಗಟ್ಟಲೆ ತಪಸ್ಸಿರಬೇಕು. ದಶಕಗಟ್ಟಲೆ. ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಆದವರು ಇರಲ್ಲ, ನೆನ್ಪಿಟ್ಕೊಳ್ಳಿ. ಇರೋಲ್ಲ, ರಾತ್ರೋರಾತ್ರಿ ಆಗೋಲ್ಲ. ನೀವು ಯಾರಾದರೂ ಒಂದೊಳ್ಳೆ ಡಾಕ್ಟರ್ ಹೆಸರು ಪಡೆದಿದ್ದಾರೆ ಕೇಳಿ ನೋಡಿ, ಒಂದೊಳ್ಳೆ ಲಾಯರ್, ಒಂದೊಳ್ಳೆ ಟೀಚರ್, ಒಂದೊಳ್ಳೆ ಡಾಕ್ಟರ್ ದಶಕಗಟ್ಟಲೆ ಪರಿಶ್ರಮ ಪಟ್ಟಿರ್ತಾರೆ. ವರ್ಷಗಟ್ಟಲೆ ಅಲ್ಲ, ತಿಂಗಳಗಟ್ಟಲೆ ಅಲ್ಲ, ವಾರಗಟ್ಟಲೆ ಅಲ್ಲ, ದಿನಗಟ್ಟಲೆ ಅಲ್ಲ, ಗಂಟೆಗಟ್ಟಲೆ ಅಲ್ಲ, ದಶಕಗಟ್ಟಲೆ. 2 ದಶಕ ಕಣೋ, 3 ದಶಕ ಕಣೋ. ಹೌದು, ಆಗಲೇ ಅದು ವಿದ್ಯಾದೇವಿ, ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಎಲ್ಲ ಸೇರೋದು ಒಂದೇ ಬಾರಿಗೆ. ಸೊ ಆಗ ತಲೆ ಕೆಡಿಸಿ ನಮ್ಮನ್ನ ಉಲ್ಟಾ ಮಾಡಿಟ್ಟು ಬಿಡುತ್ತೆ. ಎಚ್ಚರಿಕೆ. ಸೊ ಈ ಥರದ ಪ್ರಚೋದನೆಗಳು ನಿಮ್ಮ ಸುತ್ತಮುತ್ತ ತುಂಬಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ಸಿಂಹರಾಶಿ. ಯಾಕಂದ್ರೆ ಅಷ್ಟಮದ ರಾಹು, ಬೇಗ ಓಡ್ಬಿಡೋಣ, ಬೇಗ ಮಾಡಿಬಿಡೋಣ, ಬೇಗ ಸಕ್ಸಸ್ ಆಗಿಬಿಡೋಣ, ಬೇಗ ಓಡಿದ್ರು ತಿನ್ನೋದಷ್ಟೇ, ಲೇಟಾಗಿ ಹೋದ್ರು ತಿನ್ನೋದಷ್ಟೇ, ನಿಧಾನವಾಗಿ ಹೋಗಿ ನಿಧಾನವಾಗಿ ತಿನ್ನೋಣ. ಕನ್ಯಾ ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ರಾಹು ನಿಮಗೆ ತೊಂದರೆ ಕೊಡೋನಲ್ಲ. ಚಂದ್ರ ರಾಹು ಸಾರದಲ್ಲಿ ಬುದ್ಧಿಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ತಲೆ ಕೆಡಿಸ್ತಾನೆ. ಇದು ಇದು ಕೆಲಸ ಕಾರ್ಯ ಎಲ್ಲ ಒಂಥರ ಹೆಚ್ಚಾಗಿ ತಗೊಂಡು ಬಾಧೆ ಬೀಳ್ತಕ್ಕಂಥದ್ದು. ನಿಮಗೆ ನೀವೇ ಗಾಬರಿ ಪಡೋದು ಸ್ವಲ್ಪ ಜಾಸ್ತಿ. ಏನೂ ಆಗಲ್ಲ, ನೀವು ಗಾಬರಿ ಪಟ್ಟರು ಅದಷ್ಟೇನೆ. ಈಗ ಈ ಆ್ಯಪಲ್ ಇದೆ, ನಾನು ಗಾಬರಿ ಪಟ್ಬಿಟ್ಟೆ ಅಂತ ದೊಡ್ಡ ಸೈಜ್ ಆಗೋಲ್ಲ. ನಾವು ನೋಡೋದು ಬೂತ್ ಕನ್ನಡಿನಲ್ಲಿ ಹಿಂಗೆ ಇಟ್ಕೊಂಡು ನೋಡೋದು ಅಷ್ಟೇ. ಅದೊಂದು ದೂರಕ್ಕಿಗಿಡಿ ಸಣ್ಣದಾಗಿ ಕಾಣಿಸುತ್ತೆ, ಇನ್ನೂ ದೂರಕ್ಕಿಡಿ ಇನ್ನೂ ಸಣ್ಣದಾಗಿ ಕಾಣಿಸುತ್ತೆ, ಇನ್ನೂ ದೂರಕ್ಕಿಡಿ ಸಣ್ಣದಾಗಿ ಕಾಣಿಸುತ್ತೆ. ಇಲ್ಲಿಂದ ನಮ್ಮ ಮನೆ ಮೇಲಿಂದ ನಂದಿ ಬೆಟ್ಟ ಕಾಣಿಸುತ್ತೆ ಅಂತಾರೆ. ಇಷ್ಟು ಕಾಣಿಸೋದದು. ಸೂರ್ಯನು ಅಷ್ಟೇ, ಇಷ್ಟು ಕಾಣಿಸ್ತಾನೆ. ಎಷ್ಟು ದೂರಕ್ಕೆ ನೋಡ್ತೀವಿ ಅಷ್ಟು ಸಣ್ಣದೇ ಸಮಸ್ಯೆ. ನೀವು ಇವತ್ತು ಅಷ್ಟು ದೂರಕ್ಕೆ ನೋಡಿ, ಹತ್ತಿಗೆ ತಂದು ಇಟ್ಕೊಬಿಡಿ, ಬೃಹದಾಕಾರವಾಗಿ ಕಾಣಿಸ್ಬಿಡುತ್ತೆ. ಎಚ್ಚರಿಕೆ. ಇನ್ನು ತುಲಾ ರಾಶಿ ವಿಶೇಷವಾಗಿ ಚಂದ್ರ ನಿಮ್ಮನೇಲೇ ಇದ್ದು, ರಾಹು 6ನೇ ಮನೆ ವಿಜಯಂ. ಆರ್ಟ್ ಫಾರ್ಮಲ್ಲಿದ್ದೀರಾ, ಡಾನ್ಸು, ಸ್ಪೋರ್ಟ್ಸು, ಆರ್ಟ್ ಫಾರ್ಮ್ನಲ್ಲಿ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ತೊಂದರೆ ಏನಿಲ್ಲ, ನೆಮ್ಮದಿಯೇ, ಖುಷಿಯ ದಿನ. ಒಂದೊಳ್ಳೆ ಫಿಟ್ನೆಸ್ಸು, ಒಂಥರ ವಾಕಿಂಗು, ಯೋಗ, ಈ ಥರದ್ದೆಲ್ಲ ಮಾಡತಕ್ಕಂಥ ವಿಶೇಷತೆ ಇರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ಹೆಲ್ತಿ ಕಾನ್ಷಿಯಸ್. ವೃಶ್ಚಿಕ ರಾಶಿ ಒಂಚೂರು ತಳಮಳವೇ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಒಂದು ಸಣ್ಣ ಖರ್ಚು ವೆಚ್ಚ ತೊಳಲಾಟಗಳಾಗತಕ್ಕಂಥದ್ದು ಒಂದುಂಟು. ವೃಶ್ಚಿಕ ರಾಶಿಗೆ ಎಳೆದಾಟವೇ. ಸ್ವಲ್ಪ ರಾಹು ಸಾರ ಬೇರೆ, ಅವ್ರು ಬಿಟ್ಟು ಇವ್ರು ಬಿಟ್ಟು, ಅವ್ರ ಮಾತು ಇವ್ರ ಮಾತು, ಆ ಮಾತು ಈ ಮಾತು, ಇಲ್ಲಿಂದಲೂ ಯಾವುದೋ. ರಾಹು ಬೇರೆ ಪಂಚಮ, ತಲೆ ಕೆಡಿಸ್ತಾನೆ. ತುಂಬ ದೊಡ್ಡವರಾಗಿಯೂ ಇರಬಾರ್ದು, ತುಂಬ ಚಿಕ್ಕವರಾಗಿಯೂ ಇರಬಾರ್ದು, ಮಧ್ಯಮದಲ್ಲಿ ಇರಬೇಕು ಅಷ್ಟೇ. ಎಷ್ಟು ಮಧ್ಯದಲ್ಲಿ ಇರ್ತೀವೋ ಅಷ್ಟು ಆನಂದ. ತುಂಬ ಕೆಳಗಡೆ ಇದ್ರು ನಮ್ಮನ್ನ ಕೇವಲವಾಗಿ ನೋಡ್ತಾರೆ, ತುಂಬ ಎತ್ತರವಾಗಿ ನೋಡಿದ್ರು ಹೊಟ್ಟೆ ಉರಿ ಪಡೋರು ಇದ್ದಾರೆ. ಇದ್ದುದ್ರಲ್ಲಿ ಇದ್ದೀನಿ ಶಿವಯ್ಯ ಅಂತ ಕಾಣಿಸ್ದಿದ್ದಾಗಿದ್ರೆ ಸಾಕು, ನಮಗೆ ತೃಪ್ತಿಯಾಗಿ ಬದುಕಿದ್ದೇವ. ಇವತ್ತು ನಿಮ್ಮ ತೃಪ್ತಿಗೆ ಬದುಕಿ ಆನಂದ, ಇನ್ನೊಬ್ಬರ ತೃಪ್ತಿಗೆ ನಿಮಗೆ ಅತೃಪ್ತಿ. ಧನುಸು ರಾಶಿ ಲಾಭದಲ್ಲಿ ಚಂದ್ರ ಚೆನ್ನಾಗಿದೆ, ವಿಶೇಷಂ. ಲಾಯರ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಫಾರ್ಮಸಿಸ್ಟ್ ಆಗಿದ್ದೀರಾ, ಕೆಮಿಸ್ಟ್ ಆಗಿದ್ದೀರಾ, ರಿಸರ್ಚ್ ಸ್ಕಾಲರ್ ಆಗಿದ್ದೀರಾ, ಸೈಂಟಿಸ್ಟ್ ಆಗಿದ್ದೀರಾ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಮಕರ ರಾಶಿ ಎಕ್ಸ್ಪೋರ್ಟ್ ಇಂಪೋರ್ಟ್, ವಾಯುಯಾನ, ಜಲಯಾನ, ಶಿಪ್ಪಿಂಗ್ ಕಾರ್ಪೊರೇಷನ್, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು. ಈ ಟೆಕ್ನಿಕಲ್ ಲೈನಲ್ಲಿದ್ದೀರಾ, IT ಇಂಡಸ್ಟ್ರಿನಲ್ಲಿದ್ದೀರಾ, CBI ಕಂಡುಹಿಡಿಯೋದು, ರಿಸರ್ಚ್ ಸ್ಕಾಲರ್, ಈ ರೀತಿಯ ವೃತ್ತಿ ಉದ್ಯೋಗ ವ್ಯವಸ್ಥೆಗಳು ತುಂಬ ಅನುಕೂಲ ಕೊಡತಕ್ಕಂಥ ಅದ್ಭುತವಾಗಿರತಕ್ಕಂಥ ಒಂದು ದಿನವಾಗಿರುತ್ತದೆ. ಇನ್ನು ವಿಶೇಷವಾಗಿ ಕುಂಭರಾಶಿ ಭಾಗ್ಯದಲ್ಲಿ ಚಂದ್ರ,
ರಾಹು ಸಾರ. ರಾಹು 2ನೇ ಮನೆ ಚೆನ್ನಾಗಿದೆ. ವೃತ್ತಿಪರವಾಗಿ ಒಂಚೂರು ಒತ್ತಡ ಇರ್ತಕ್ಕಂಥದ್ದಿದ್ರು ಶುಕ್ರನ ಜೊತೆಲಿ ರಾಹು ಇರೋದ್ರಿಂದ ಏನೂ ತೊಂದರೆ ಇಲ್ಲ. ಬಂಗಾರ, ಬೆಳ್ಳಿ, ಅಲಂಕಾರ, ಒಪ್ಪ, ಓರಣ, ಹೋಟೆಲು, ತಿಂಡಿ, ಬೇಕರಿ, ಸಿಹಿ ತಿನಿಸು, ದೇಹದಾಢ್ಯ, ಬಾಡಿ ಬಿಲ್ಡಿಂಗು, ಜ್ಯೋತಿಷ್ಯ, ಆಗಮ, ವೇದ, ಪೌರೋಹಿತ್ಯ, ಶಿಲ್ಪಶಾಸ್ತ್ರ, ಚಿತ್ರಶಾಸ್ತ್ರ ಇಂತಹವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ವಿಶೇಷ ಅಭಿವೃದ್ಧಿ. ಇನ್ನು ಮೀನರಾಶಿಗೆ ಇವತ್ತು ಸ್ವಲ್ಪ ತಳಮಳವೆ. ರಾಹು ನಿಮ್ಮನೇಲೆ ಒಂಥರ ಭಾರತ ಥರ ಕೂತಿರ್ತಾನೆ. ಆಗೋ ಕೆಲಸಗಳು ಯಾಕೋ ವಿಳಂಬ, ಏನೋ ವಿಘ್ನ, ಏನೋ ತೊಳಲಾಟ. ದ ಡೇ ಈಸ್ ಬಿಗನ್ ವಿತ್ ಸಮ್ ಹೆಡೇಕ್. ಏನೋ ಒಂದು, ಯಾವುದೋ ಒಂದು ದೂರದ ಮಾತು, ದೂರದ ವ್ಯವಹಾರ, ದೂರದ ಕೆಲಸ, ಹತ್ತಿರದವರು, ಗೊತ್ತಿರೋರು, ಅಲ್ಲಿ ಏನೋ ತಡೆ ಆಗ್ತಿದೆ, ನಿಮಗೆ ಗೊತ್ತಿಲ್ಲದೆ. ನಾವೇನು ಗೊತ್ತಿರೋ ಮಕ್ಕಳೇ, ನಾವು ತುಂಬ ಬುದ್ಧಿವಂತರು, ನಾವು ತುಂಬ ಓದ್ಕೊಂಡಿದ್ದೀವಿ. ಅವೆಲ್ಲ ಇಲ್ಲ. ಅಂಬಾನಿ ತುಂಬ ಓದ್ಕೊಂಡಿಲ್ಲ, ಅದಾನಿನೂ ತುಂಬ ಓದ್ಕೊಂಡಿಲ್ಲ, ಹೆನ್ರಿ ಫೋರ್ಡ್ ಓದೇ ಇಲ್ಲ. ಪ್ರಪಂಚದ ನಂಬರ್ 1 ಉದ್ಯೋಗಪತಿಯಾಗಿದ್ದ, ಉದ್ಯಮಪತಿಯಾಗಿದ್ದ ಹೆನ್ರಿ ಫೋರ್ಡ್. ಹೌದು, ಅಮೇರಿಕವನ್ನೇ ಶಾಸಿಸಿದಂಥ ಡ್ಯಾನಿಯಲ್ ಕಾರ್ನೆಗಿ ಆದಾಗಿ ಕುಳಿತಿದ್ದ. JP ಮಾರ್ಗನ್ ಅವನಾಗಿ ಕುಳಿತಿದ್ದ. ಅವನ ಹತ್ರ ಪ್ರೆಸಿಡೆಂಟ್ ಕಾಯೋರು. ಇವೆಲ್ಲ ಏನೂ ಇಲ್ಲ. ನಮ್ಮಲ್ಲಿ ಒಂದು ತಪ್ಪಾದ ಕಲ್ಪನೆ ಇದೆ, ನಾನು ಶಕ್ತಿಶಾಲಿ, ನಾನು ಬುದ್ಧಿಶಾಲಿ, ನಾನು ವಿದ್ಯಾಶಾಲಿ. ಭಗವಂತನ ಶಕ್ತಿಯ ಮುಂದುಗಡೆ ನಡೆಸುವ ಶಕ್ತಿ ಇನ್ಯಾವುದೂ ಇಲ್ಲ. ಸರೆಂಡರ್ ಟು ಗಾಡ್. ಏನೋ ವಿಘ್ನಗಳಿದೆ, ದೇವಿ ಆರಾಧನೆ ಮಾಡಿ. ಮುಖ್ಯ ನಿರ್ಧಾರ, ಮುಖ್ಯ ಕೆಲಸ, ದೊಡ್ಡದಾದ ಕೆಲಸ, ದೊಡ್ಡದಾದ ವ್ಯವಹಾರ ಇವತ್ತು ಆದಷ್ಟು ಸ್ವಲ್ಪ ಮುಂದಕ್ಕೆ ಹಾಕಿ ಕೇಳಿ ಮಾಡಿ ಗೈಡೆನ್ಸ್ ತೊಗೊಂಡು ಮುಂದಕ್ಕೆ ಹೋಗಿ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.